ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಾ ತಾವೆಲ್ಲರೂ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಹಾಗಾದರೆ ನಾವು ದಿನನಿತ್ಯ ಶ್ರೇಣಿಯಂತೆ ಇಂಡಿಯನ್ ಹಿಸ್ಟ್ರಿ ಅಂತ ಇದ್ದು 360 ಅಂಗಲ್ ಏನು ಮಾಡ್ತಾ ಇದ್ವಿ ಅಂತಂದ್ರೆ, ಒಂದು ಕ್ವಶನ್ ತಗೊಂಡು ಅದ್ರ ಸಂಪೂರ್ಣ ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಕ್ಲಿಯರ್? ಇದೆಲ್ಲ ನಿಮ್ಗೆ ಯೂಸ್ ಆಗಕತ್ತದ ಅಂತ ಅನ್ಕೊಂತೀನಿ. ಓಕೆನಾ? ದಿನನಿತ್ಯ ಒಂದು ಕ್ಲಾಸ್ ನಿಂದ ಸಂಪೂರ್ಣವಾಗಿ ಒಂದು ಯೂಸ್ ಆಗತ್ತದ, ಒಂದೇನೋ ಒಂದು ಉಪಯೋಗ ಆಗತ್ತದ. ನಾವು ಪಟ್ಟಿದ್ದ ಪರಿಶ್ರಮ ಕೂಡ ನಿಮ್ಗೆ ಒಂದು ಸಹಾಯಕವಾಗ್ತಾ ಇದೆ ಅಂತೇಳಿ ಅನ್ಕೋತೀನಿ. ಸೊ ನೀವು ಕೂಡ ಏನಪ್ಪ ಒಂದು ಪರಿಶ್ರಮ ಪಟ್ಟೆ ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ಮತ್ತೆ ಏನಪ್ಪ ಶೇರ್ ಮಾಡೋದಾಗ್ಲಿ ಮಾಡ್ಬೋದು. ಯಾಕಂತಂದ್ರೆ ಇಲ್ಲಿ ನಿಮಗ ಹೇಳ್ಕೊಡೋದನ್ನ ಬಿಟ್ಟು ಮತ್ತೇನೋ ಅಸೆಪ್ಟೇಷನ್ ಈಗ ನಮ್ಮಲ್ಲಿ ಮತ್ತೇನಪ್ಪ ಅಂತಂದ್ರೆ ಅದರಿಂದ ಏನಪ್ಪ ಜಾಸ್ತಿ ಜನಕ್ಕೆ ಹೋಗಿ ತಲುಪಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇರ್ತೀವಿ ಅಷ್ಟೇ. ರೈಟ್? ಹಾಗಾದ್ರೆ ನಿನ್ನೆ ಏನಪ್ಪ ಅಂದ್ರೆ ಸುಮಾರು ಕ್ವಶನ್ಗಳನ್ನ ನಿನ್ನೆವಾಗ ನೋಡ್ತೀವಿ, ಮತ್ತೆ ಇವತ್ತಿನ ಏನಪ್ಪ ಅಂದ್ರೆ ಮುಂದಿನ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ತಡ ಮಾಡದೆ ಕ್ವಶನ್ ಹೋಗ್ಬಿಡೋಣ, ಬನ್ನಿ. ನೋಡಿ, ಕ್ವಶನ್ ಏನಾದ್ರು ಅಂತಂದ್ರೆ, ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವರು ಯಾರು ಅಂತೇಳಿ ಒಂದು ಕ್ವಶನ್ ಅದ. ಅಶೋಕನ ಶಾಸನಗಳ ಲಿಪಿಯನ್ನು ಅರ್ಥೈಸಿದವರು ಯಾರಪ್ಪ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ಸ್ 1 ಸರ್ ವಿಲಿಯಂ ಜೋನ್ಸ್ ಅಂತ ಐತಿ. ಓಕೆ. ಸೊ 2 ಏನಪ್ಪ ಅಂದ್ರೆ ಹೆನ್ರಿ ಕೋಲ್ಬ್ರೂಕ್ ಅಂತ ಐತಿ. ಸೊ 3 ಜೇಮ್ಸ್ ಪ್ರಿನ್ಸಪ್, ಮತ್ತು 4 ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಎಂಬ ವ್ಯಕ್ತಿ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹಿಂದ್ಗಡೆ ಇರ್ತಕ್ಕಂಥ ಒಂದು ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಅಶೋಕನ ಒಟ್ಟು ಶಾಸನಗಳ ಬಗ್ಗೆ ಏನಪ್ಪ ಇಲ್ಲಿ ಹೇಳಿದ್ದೆ ನಾನು ಆಲ್ರೆಡಿ. ಓಕೆ. ಅಶೋಕನ ಮೊದಲ ಶಾಸನ ಯಾವುದು? ಸೊ ಅಶೋಕನ ಹೆಸರು ಕಂಡು ಬಂದ ಶಾಸನ ಯಾವುದು? ಅಶೋಕನ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಶಾಸನ ಯಾವುದು? ಅಶೋಕನ ಲಿಂಬಿನ ಒಳಗೆ ಭೇಟಿ ನೀಡಿದ ಶಾಸನ ಯಾವುದು? ರೈಟಾ? ಇನ್ನು ಅಶೋಕನ ಶಾಸನ ಕೆತ್ತಿದ ಚಪ್ಪಡ ಯಾವ ಶಾಸನದಲ್ಲಿ ಹೇಳ್ತಾ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಕ್ಲಿಯರ್? ಅಶೋಕನ ಒಂದು ಕನ್ನಡದಲ್ಲಿ ಕಂಡು ಬರ್ತಕ್ಕಂಥ 5 ಶಾಸನಗಳಾಗಿರ್ಬೋದು. ಸೊ ಟೋಟಲ್ ಶಾಸನಗಳಾಗಿರ್ಬೋದು, ಮತ್ತೆ ಅತಿ ದೊಡ್ಡ ಶಾಸನ ಆಗಿರ್ಬೋದು, ಅತಿ ಚಿಕ್ಕ ಶಾಸನ ಆಗಿರ್ಬೋದು, ಎಲ್ಲಾ ಶಾಸನಗಳ ಬಗ್ಗೆ ಬಂದ್ರೆ ಹಿಂದಿನ ಕಾಲದಲ್ಲಿ ಆಲ್ರೆಡಿ ಇಟ್ಟಿದ್ದೀನಿ. ಓಕೆನಾ? ಹಾಗಾದ್ರೆ ಇಲ್ಲಿ ಸ್ವಲ್ಪ ಏನಪ್ಪಾ ಅಂದ್ರೆ ಅಶೋಕನ ಶಿಲಾಶಾಸನಗಳು ಏನ್ ಹೇಳ್ತಾವ ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ಆನ್ಸರ್ ಏನಾಗ್ತದೆ ಅಂತಂದ್ರೆ, ಜೇಮ್ಸ್ ಪ್ರಿನ್ಸಪ್ ಎಂಬ ವ್ಯಕ್ತಿ ಎಂಬಂದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನೆ 1837ರಲ್ಲಿ 1837ರಲ್ಲಿ ಮಾಡ್ತಾನೆ. ಈ ವ್ಯಕ್ತಿ ಮಾಡ್ತಕ್ಕಂದ್ರೆ ಇಡೀ ಶಾಸನಗಳು ಏನಪ್ಪ ಯಶಸ್ವಿಯಾಗಿ ಮಾಡ್ತಾನೆ, ಹೇಳ್ಕೊಡ್ತಾನ ಅಂತ. ಓಕೆನಾ? ಇನ್ನ ಈ ಶಾಸನಗಳು ಏನಪ್ಪಂದ್ರೆ ಮೊರಬರು ಕಾಣುತ್ತಿದ್ದ ದೇವನಾಂಪ್ರಿಯ ಒಂದು ಅಶೋಕನ ಹೆಸರು ಕಾಣುತ್ತಿದ್ರೆ ಪ್ರಿಯಾದರ್ಶಿ ಅಶೋಕ ಸಂತ ಇರ್ತದ್ದು. ಓಕೆನಾ? ಮೌರ್ಯ ಸಾಮ್ರಾಟನ ಅಶೋಕ, ಆತನ ಹೆಸರು ಕಂಡು ಬಂದಿದ್ದ ಶಾಸನ ಯಾವುದು ಅಂತ ಕೇಳ್ತಾರೆ. ಅದನ್ನು ಕೇಳ್ತಾರೆ. ಹೇಳಿ ನಿಮ್ಗೆ ಆಲ್ರೆಡಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಅಂತ ಹೇಳಿ. ಓಕೆ. ಹಾಗಾದರೆ ಗೊತ್ತಿರಬೇಕು ಏನಪ್ಪಾ ಅಂತಂದ್ರೆ, ಇಲ್ಲಿ ಅಶೋಕನ ಶಿಲಾಶಾಸನಗಳು ಅಂತ ಬಂದಾಗ ಸ್ವಲ್ಪ ನೋಡ್ರಿ, ಇಲ್ಲಿ ಹೇಳ್ತೀನಿ ನೋಡ್ರಿ. ಅಶೋಕನ 14 ಶಿಲಾಶಾಸನಗಳು ಅಂತ ಬರ್ತಾವೆ ಇಲ್ಲಿ. 14 ಶಿಲಾಶಾಸನಗಳು ಅಂತ ಬರ್ತಾವ. ಒಂದೇನಪ್ಪಾ ಅಂತ ಕೇಳಿದಾಗ, 1ನೇ ಶಾಸನ ಏನ್ ಹೇಳ್ತದ ಅಂತ ಕೇಳಿದಾಗ ಪ್ರಾಣಿ ಬಲಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಣಿ ಬಲಿ ನಿಷೇಧ. ಓಕೆ. ಪ್ರಾಣಿ ಬಲಿ ಬಗ್ಗೆ ಹೇಳುವಂಥದ್ದು. ಸೊ 2ನೇದೇನಪ್ಪಾ ಅಂತ ಕೇಳಿದ್ರೆ ಪ್ರಾಣಿ ಮತ್ತು ಮಾನವರಿಗೆ ದೇಶಾದ್ಯಂತ ಆಸ್ಪತ್ರೆಗಳ ಒಂದು ನಿರ್ಮಾಣದ ಬಗ್ಗೆ ಹೇಳ್ತದೆ. ಆಸ್ಪತ್ರೆಗಳ ನಿರ್ಮಾಣ ಬಗ್ಗೆ ಹೇಳ್ತದೆ. ಇನ್ನ 3ನೇ ಶಾಸನ ಬಂದ್ರೆ ಗುರು ಹಿರಿಯರನ್ನು ಓಕೆ, ಗುರು ಹಿರಿಯರನ್ನು ಏನ್ ಮಾಡ್ಬೇಕು ಅಂತ ಕೇಳಿದಾಗ, ಮತ್ತು ಗುರು ಹಿರಿಯರ ಮತ್ತು ತಂದೆ ತಾಯಿಗಳನ್ನು ಗೌರವಿಸುವುದು. ಗೊತ್ತಿರಲಿ, ಇವೆಲ್ಲ ಶಾಸನ 14 ಶಾಸನಗಳು ಏನ್ ಹೇಳ್ತಾವ ಅನ್ನೋದ್ ಬಗ್ಗೆ ಹೇಳ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್, ಬರ್ಕೋಬೇಕು. ಯಾವ ಶಾಸನ ಏನ್ ಹೇಳ್ತಾವ ಕೇಳ್ತಾನ. ಕ್ಲಿಯರ್? ಇನ್ನು 4ನೇದು ಏನಪ್ಪಾ ಅಂದ್ರೆ ಯುದ್ಧದ ಬದಲಾಗಿ ಧರ್ಮ ವಿಜಯ ಅಂತ ಹೇಳ್ತಾರೆ. ಧರ್ಮ ವಿಜಯ ನೋಡ್ರಿ, ಅಶೋಕ ಮೊದಲು ಏನಪ್ಪ ಅಂದ್ರೆ ಚಂಡಾಳ ಅಶೋಕ ಆಗಿದ್ದ. ಓಕೆನಾ? ಕೆಟ್ಟವನಾಗಿದ್ದು ಕೂಡ ಏನಪ್ಪ ಅಂದ್ರೆ ಮುಂದೆ ಚಕ್ರವರ್ತಿ ಆಗಿ ಹೋಗಂತಾನೆ. ನೋಡು, ತಪ್ಪು ಮಾಡೋದು ತಪ್ಪಲ್ಲ, ತಪ್ಪು ಮಾಡಿದಂತೆ ತಿದ್ದುಕೊಳ್ಳೋದು ದೊಡ್ಡ ತಪ್ಪು. ಓಕೆನಾ? ತಪ್ಪನ್ನೇ ಪುನಃ ತಪ್ಪು ಮಾಡೋದು ದೊಡ್ಡ ತಪ್ಪು, ಗೊತ್ತಿರಬೇಕು. ಓಕೆ. ಇನ್ನು 5ನೇದು ಯಾವ್ದು ಹೇಳ್ತದ ಅಂತಂದ್ರೆ, ತನ್ನ ಆಸ್ಥಾನದಲ್ಲಿ ಧರ್ಮ ಮಹಾಮಾತ್ರೆಯರನ್ನು ತನ್ನ ಆಸ್ಥಾನದಲ್ಲಿ ಧರ್ಮ ಮಹಾಮಾತ್ರೆಯರ ನೇಮಕ ಮಾಡ್ತಾನೆ. ಏನ್ ಮಾಡ್ತಾನ? ನೇಮಕ ಮಾಡ್ತಾನ ಅಂತ ಬರ್ತದೆ. ಇನ್ನು 6ನೇದಾಗ ಗೊತ್ತಿರ್ಬೇಕು ಏನಪ್ಪಾ ಅಂತ ಹೇಳಿದಾಗ, ರಾಜನು ಪ್ರಜೆಗಳಿಗೆ
ರಾಜನು ಪ್ರಜೆಗಳಿಗೆ ಪ್ರಜೆಗಳಿಗೆ ಯಾವ ರೀತಿ ನೋಡಿಕೊಳ್ಳಬೇಕು ಮತ್ತು ಯಾವ ಸಂದರ್ಭದಲ್ಲಿ ಭೇಟಿಯಾಗುವುದು ಮನುಷ್ಯನಿಗೆ ಏನಪ್ಪ ಬುದ್ಧಿ ಬತ್ತಂದ್ರೆ ತಾನೇ ತಳ ತಗತಾನಂತ ಬುದ್ಧಿ ಬತ್ತಾಗ ತಳಗೆ ತಗ್ಗೆ ತಗತಾನಂತ ಹಂಗಿರ್ತದ. ಮತ್ತೆ ಧರ್ಮ ಸಹಿಷ್ಣುತೆ ಅಂತಂದು 7ನೇದು ಶಾಸನ ಹೇಳ್ತದ. ಸೊ 8ನೇ ಶಾಸನ ಹೇಳ್ತದ ಅಂತ ಕೇಳಿದಾಗ 8ನೇ ಶಾಸನ ಅನವಶ್ಯಕ ಆಚರಣೆಗಳ ನಿಷೇಧ. ಅನವಶ್ಯಕ ಆಚರಣೆಗಳ ನಿಷೇಧ. ಅನವಶ್ಯಕ ಆಚರಣೆಗಳ ಏನಪ್ಪ ಅಂದ್ರೆ ನಿಷೇಧ. ಓಕೆ, ಇನ್ನು 9ನೇದು ಅನೈತಿಕ ಕಾರ್ಯಗಳ ನಿಷೇಧ. ಅನೈತಿಕ ಕಾರ್ಯಗಳ ನಿಷೇಧ. ಅನೈತಿಕ ಕಾರ್ಯಗಳ ನಿಷೇಧ. ಓಕೆ, ಇನ್ನು 10ನೇದು ಏನಪ್ಪಾ ಅಂತಿದ್ರೆ 10ನೇದು ಖ್ಯಾತಿ ಮತ್ತು ವೈಭವದ ಕಾರ್ಯಗಳ ನಿಷೇಧ. ಖ್ಯಾತ ಮತ್ತು ವೈಭವದ ಕಾರ್ಯಗಳ ನಿಷೇಧ. ಅನೈತಿಕ ಮತ್ತು ಕಾರ್ಯದ ಏನಂತಂದ್ರೆ ಒಂದು ನಿಷೇಧ ಮಾಡ್ತಾನ. ಓಕೆ, ಇನ್ನು 11 ಏನಪ್ಪಾ ಅಂತಿದ್ರೆ 11 ದಾನ ಧರ್ಮ ಮಾಡುವುದು. ಓಕೆ, 12ನೇ ಅಂದ್ರೆ ಸ್ತ್ರೀ ಮಹಾಮಾತ್ರೆಯರ ನೇಮಕ ಮಾಡುದು. ಸ್ತ್ರೀ ಮಹಾಮಾತ್ರೆಯರ ನೇಮಕ. ಓಕೆ, ಇನ್ನೊಂದು 12 ಆಯ್ತಾ. ಓಕೆ, ಇನ್ನು 13 ಏನಪ್ಪ ಅಂದ್ರೆ ಈತನ ಅತ್ಯಂತ ದೊಡ್ಡ ಶಾಸನ ಅಂದ್ರೆ ಇದೆ 13ನೇ ಬಂಡೆಗಲ್ಲ ಶಾಸನ ಅಂತ ಹೇಳ್ತಾರೆ. 13ನೇ ಅಂದ್ರೆ ಬಂಡೆಗಲ್ಲ ಶಾಸನ. ಓಕೆ, 14ನೇ ಏನಪ್ಪಾ ಅಂತಂದ್ರೆ ಇತರೆ ಸಣ್ಣ ಪುಟ್ಟ ಶಾಸನಗಳು ಅಂತ ಬರ್ತಾವೆ. ನೋಡ್ರಿ, ಇವೆಲ್ಲ ಏನಪ್ಪ ಅಂದ್ರೆ 14 ಶಾಸನಗಳ ಬಗ್ಗೆ ಹೇಳಿನಿ, ಎಲ್ಲ ಕೂಡ ಬರ್ಕೋರಿ. ಓಕೆ, ಇಲ್ಲಿ ಇರ್ತಕ್ಕಂಥ ಅಂದ್ರೆ ಈತನ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇರ್ತದೆ, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ಬರ್ಕೋಬೇಕು. ಸೊ ಈ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಘಟನೆಗಳಿಗೆಲ್ಲ ಅಶೋಕನ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಘಟನೆಗಳು ಸೊ ಬಹಳ ಇಂಪಾರ್ಟೆಂಟ್ ಗೊತ್ತಿರಬೇಕು. ಸರ್ ಅಲ್ಲಿ ಸರ್ ವಿಲಿಯಂ ಜೋನ್ಸ್ ಎಂಬ ವ್ಯಕ್ತಿ ನೋಡಲಿ. ಸರ್ ವಿಲಿಯಂ ಜೋನ್ಸ್ ಎಂಬ ವ್ಯಕ್ತಿ ಈತನು ಸಂಸ್ಕೃತ ಅಧ್ಯಯನ ಮತ್ತು ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪಕ ಆಗಿದ್ದ. ಇದು ಮೊನ್ನೆ ಹೇಳಿದ್ ನಿಮಗೆ ನಾನು. ಕರೆಕ್ಟಾ? ಇನ್ನು ಹೆನ್ರಿ ಕೋಲ್ಬ್ರೂಕ್ ಏನದಾರಲ್ಲ, ಈ ಹೆನ್ರಿ ಕೋಲ್ಬ್ರೂಕ್ ಏನಪ್ಪಾ ಅಂತಂದ್ರೆ ಈತನೊಬ್ಬ ಸಂಸ್ಕೃತ ಪಂಡಿತ ಮತ್ತು ಶಾಸನ ಲಿಪಿ ಸಂಸ್ಕೃತ ಪಂಡಿತ ಆಗಿದ್ದ. ಓಕೆ, ಇನ್ನೊಬ್ಬ ಅಲೆಕ್ಸಾಂಡರ್ ಕನ್ನಿಂಗ್ ಎಂಬ ಈತನ ಬಗ್ಗೆ ನಿಮ್ಗೆ ಹೇಳಿದೆ ನಾನು. ಅಲೆಕ್ಸಾಂಡರ್ ಕನ್ನಿಂಗ್ ಎಂಬ ಸಿಂಧೂ ನಾಗರಿಕತೆಯ ಒಂದು ಕಾಲದಲ್ಲಿ ಏನ್ ಮಾಡ್ದ ಅಂತ ಹೇಳಿದಾಗ ಮೊಟ್ಟ ಮೊದಲವಾಗಿ 1861ರಲ್ಲಿ ಪುರಾತತ್ವ ಇಲಾಖೆಯನ್ನು ಸ್ಟಾರ್ಟ್ ಮಾಡ್ದ. ಸೊ ಪುರಾತತ್ವ ಇಲಾಖೆಯನ್ನು ಸ್ಟಾರ್ಟ್ ಮಾಡಿದ್ರಿ. ಹಾಗಾದ್ರೆ ಇಲಾಖೆ ಏನಂದ್ರೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ KN ದೀಕ್ಷಿತ್ ಎಂಬ ವ್ಯಕ್ತಿ ನೋಡಿ ಗೊತ್ತಿರಬೇಕು. ಈ ಒಂದು ಪುರಾತತ್ವ ಇಲಾಖೆಯ ಒಂದು ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ನಿರ್ದೇಶಕರು KN ದೀಕ್ಷಿತ್ ಎಂಬ ವ್ಯಕ್ತಿ ಇದ್ರು. ಕರೆಕ್ಟಾ? ಇದು ಏನಾಯ್ತು ಅಂದ್ರೆ ಈ ಪುರಾತತ್ವ ಇಲಾಖೆ ಮಾಡಿದ್ರು ಮುಚ್ಚಿಬಿಟ್ರು. ನಂತರ ಏನಪ್ಪ 1904ರಲ್ಲಿ ಏನ್ ಮಾಡ್ತಾರೆ, ಮತ್ತೊಂದು ಪುರಾತತ್ವ ಇಲಾಖೆ ಅಂತ ಹೇಳ್ತಾರೆ. 1904ರಲ್ಲಿ ಲಾರ್ಡ್ ಕರ್ಜನ್ ಅಂತ ಇರ್ತಾನಲ್ಲ, ಇದರದ್ದು ಒಂದು 1924ರಲ್ಲಿ ಏನಪ್ಪಾ ಅಂದ್ರೆ ನಿರ್ದೇಶಕರಾಗಿ ಆಗ್ಬಿಡ್ತಾರೆ ಸರ್ ಜಾನ್ ಮಾರ್ಷಲ್ ಅಂತ ಬರ್ತಾರೆ. ರೈಟ್? ಹಾಗಾದ್ರೆ ಮೊದಲ ಪುರಾತತ್ವ ಇಲಾಖೆ ಯಾರಿಗೆ ಮಾಡಿದ್ಯಾರು? ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಇದು ಗೊತ್ತಿರಬೇಕು ನಿಮ್ಗೆ ಅವ್ರ ಬಗ್ಗೆ. ಕ್ಲಿಯರ್? ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಮೌರ್ಯ ಸಮಾಜದ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ನೋಡಿ ಏನದ ಅಂತ ಕೇಳಿದಾಗ ಗೊತ್ತಿರ್ಬೇಕು ನಿಮ್ಗೆ. ಏನಪ್ಪಾ ಅಂತ ಕೇಳಿದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡಿತು? ಜನಗಣತಿಯನ್ನ ಮಾಡಿತ್ತು. ಆರಂಭಿಸಿತು. ಈಗ ಮೊಟ್ಟ ಮೊದಲ ಬಾರಿ ಏನಪ್ಪ ಜನಗಣತಿಯನ್ನ ಮಾಡಿತು, ಆರಂಭಿಸಿತು ಅಂತ ಇರ್ತದೆ. ಈಗ ನಮ್ಮ ಮೌರ್ಯ ಮನೆತನ. ಓಕೆ, ಇನ್ನೊಂದು ಗೊತ್ತಿರ್ಬೇಕು, ಜನಗಣತಿನ ಆರಂಭಿಸಿದ ಮೊಟ್ಟ ಮೊದಲ ಬಾರಿ ಜಗತ್ತಿನಲ್ಲಿ ಯಾಕಪ್ಪ ಅಂತ ಜಗತ್ತಿನಲ್ಲಿ ಅಂತ ಬಂದಾಗ ಇದು ಭಾರತದಲ್ಲಿ ಆಯ್ತು. ಇನ್ನು ಜಗತ್ತಿನಲ್ಲಿ ಅಂತ ಬಂದಾಗ ಏನಪ್ಪ ಅಂದ್ರೆ ರೋಮನ್ನರು. ಯಾರು? ರೋಮನ್ನರು ಅಂತ ಹೇಳ್ತೀವಿ. ಇನ್ನು ರೋಮನ್ನರಲ್ಲಿ ಯಾವ ಜನಾಂಗಪ್ಪ ಅಂತ ಹೇಳಿದಾಗ ರೋಮನ್ನರಲ್ಲಿ ಸರ್ವಿಯನ್ ಜನಾಂಗದವರು. ಯಾವ ಸರ್ವಿಯನ್ ಜನಾಂಗದವರು ಯಾವ ಜನಾಂಗದವರು ಅಂತ ಕೇಳಿದ್ರೆ ಸರ್ವಿಯನ್ ಜನಾಂಗದವರು ಅಂತ ಬರ್ತದೆ. ರೈಟ್? ಹಾಗಾದ್ರೆ ಗೊತ್ತಿರಲಿ, ಇಲ್ಲಿ ಅಶೋಕನ ಒಂದು ಧರ್ಮ ಯಾವ್ದಾಗಿತ್ತು ಅಂದ್ರೆ ಅಶೋಕನ ಗೊತ್ತಿರಬೇಕು. ಅಶೋಕನ ವೈಯಕ್ತಿಕ ಧರ್ಮ
ಅಶೋಕನ ವೈಯಕ್ತಿಕ ಧರ್ಮ ಯಾವುದಾಗಿತ್ತು ಅಂತ ಕೇಳಿದಾಗ ವೈಯಕ್ತಿಕ ಧರ್ಮ ಅಂತ ಬಂದಾಗ ದಮ್ಮ ಅಂತ ಹೇಳ್ತಿದ್ದ. ದಮ್ಮ. ಕ್ಲಿಯರ್? ಓಕೆ. ಹಾಗಾದ್ರೆ ಅಶೋಕನು ಪಾಲನೆ ಮಾಡುವಂತ ಒಂದು ಧರ್ಮ ಯಾವುದು ಅಂತ ಕೇಳಿದ್ರೆ ಪಾಲನೆ ಮಾಡುವ ಧರ್ಮ ಯಾವ್ದಪ್ಪ ಅಂತ ಕೇಳಿದ್ರೆ ಬೌದ್ಧ ಧರ್ಮ. ಯಾವ ಧರ್ಮ ರೀ? ಬೌದ್ಧ ಧರ್ಮ ಅಂತ ಹೇಳ್ತೀವಿ. ಕ್ಲಿಯರ್? ಇನ್ನು ಗೊತ್ತಿರ್ಬೇಕು, ಇಲ್ಲಿ ಅಕ್ಬರ್ ಒಬ್ಬ ಇದ್ದ, ಗೊತ್ತಿರುವ ನಿಮ್ಗೆ. ಅಕ್ಬರನು ಕೂಡ ಏನ್ ಮಾಡಿದ್ರೆ ಒಂದು ವೈಯಕ್ತಿಕ ಧರ್ಮ ಸ್ಟಾರ್ಟ್ ಮಾಡಿದ. ಯಾವ್ದು ಅಂತಂದ್ರೆ ದಿನ್ ಇ ಇಲಾಹಿ. ಕ್ಲಿಯರ್? ದಿನ್ ಇಲಾಹಿ ಅಂತ ಅಕ್ಬರ್ ಏನ್ ಮಾಡಿದ, ವೈಯಕ್ತಿಕ ಧರ್ಮವನ್ನು ಸ್ಟಾರ್ಟ್ ಮಾಡಿದ. ಅದೇನಪ್ಪ ವಿಫಲತೆಯ ಸಂಕೇತ ಅಂತೇಳಿ ಹೇಳ್ಕೊಡ್ತಾರೆ. ಅಶೋಕನಿಂದ ನಿರ್ಮಿಸಲ್ಪಟ್ಟ ಮೊದಲ ಸ್ತೂಪ ಯಾವುದು ಅಂತ ಕೇಳಿದ್ರೆ ಅಶೋಕನಿಂದ ನೇಮಿಸಲ್ಪಟ್ಟ ಮೊದಲ ಸ್ತೂಪ ಯಾವುದು ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಸಂಚಿ ಸ್ತೂಪ. ಯಾವ ಸ್ತೂಪ? ಸಂಚಿ ಸ್ತೂಪ ಅಂತ ಹೇಳ್ತೀವಿ. ಕಲ್ಲಣ ಬರೆದ ರಾಜತರಂಗಿಣಿ ಕೃತಿ ಏನಪ್ಪಾ ಅಂತ ಹೇಳಿದಾಗ ಅಶೋಕನ ಕಾಶ್ಮೀರದಲ್ಲಿ ನಿರ್ಮಿಸಿದ ನಗರ ಬಗ್ಗೆ ಶ್ರೀಲಂಕಾ ಬಗ್ಗೆ ಹೇಳ್ತಾರೆ. ಕಲ್ಲಣ ಅಂತ ಒಂದು ಕೃತಿ ಬರುತ್ತೆ. ಕಲ್ಲಣ ಯಾವ್ದವ? ರಾಜತರಂಗಿಣಿ. ಬಹಳ ಇಂಪಾರ್ಟೆಂಟ್ ಕೃತಿ ಇದು, ರಾಜತರಂಗಿಣಿ ಅಂತಕ್ಕಂಥದ್ದು. ಕ್ಲಿಯರ್? ಇಲ್ಲೇನಪ್ಪ ಅಂದ್ರೆ ಅಶೋಕನು ಕಾಶ್ಮೀರದಲ್ಲಿ ಏನಪ್ಪ ಶ್ರೀನಗರ ಅಂತ ಏನ್ ಮಾಡಿದ, ನಿರ್ಮಿಸಿದ. ಇದ್ರ ಬಗ್ಗೆ ಏನಪ್ಪಾ ಮಾಹಿತಿ ನೀಡ್ತದ. ಓಕೆ. ಈ ರಾಜತರಂಗಿಣಿ ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ರಾಜರ ನದಿ ಎಂದರ್ಥ ನೋಡ್ರಿ. ರಾಜರ ನದಿ ಎಂದರ್ಥ. ರಾಜತರಂಗಿಣಿ ಅಂದ್ರೆ ರಾಜರ ನದಿ ಎಂದರ್ಥ. ಬಹಳ ಇಂಪಾರ್ಟೆಂಟ್, ಕೇಳ್ಯಾರ ಒಂದ್ಸಲ ಕ್ವಶನ್. ಓಕೆ. ಇನ್ನ ಇದರಪ್ಪ ಅಂದ್ರೆ ಬಾಬರ್ ಬೆಟ್ಟಗಳನ್ನು ಮಗಧ ಹಿಮಾಲಯ ಎಂದು ಕರೆಯುತ್ತಿದ್ದು ಕೂಡ ಇವರಲ್ಲಿ ಒಂದು ವಿಶೇಷತೆ ಗೊತ್ತಿರ್ಬೇಕು. ರೈಟ್? ಇನ್ನ ಇವರಪ್ಪ ಆಡಳಿತ ಆಗಿರ್ಬೋದು, ಇವರಪ್ಪ ಕಲೆ ಮತ್ತು ಶಿಲ್ಪ ಆಗಿರ್ಬೋದು, ಏನಪ್ಪ ಅಂದ್ರೆ ಮುಂದೆ ಯಾವ್ದೋ ಕ್ವಶನ್ ಬರ್ತಪ್ಪ ಅಂದ್ರೆ ಅದ್ರ ಬಗ್ಗೆ ಏನ್ ಮಾಡ್ತೀನಿ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿರ್ತೀನಿ ಅಂತ ಬರ್ತೀನಿ. ಓಕೆ. ಕ್ಲಿಯರ್? ಓಕೆ. ಹಾಗಾದ್ರೆ ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಯಾಕಂತ ಕೇಳಿದ್ರೆ ಇಲ್ಲಿ ಏನ್ ಮಾಡಿದ್ದೀನಿ ಅಂತ ಕೇಳಿದಾಗ ನಾನು ಇಲ್ಲಿ ಈ ಜೇಮ್ಸ್ ಪ್ರಿನ್ಸಪ್ ಆಗಿರ್ಬೋದು ಅಥವಾ ಅಶೋಕನ ಶಾಸನಗಳ ಬಗ್ಗೆ ಆಗಿರ್ಬೋದು ಹಿಂದಿನ ಕ್ಲಾಸಲ್ಲಿ ಏನ್ ಮಾಡಿದ್ದೀನಿ ಸಂಪೂರ್ಣವಾಗಿ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಮುಂದೆ ಹೋಗ್ತಾ ಇದ್ದೀನಿ. ರೈಟ್? ಓಕೆ. ಮುಂದೆ ಬನ್ನಿ. ಓಕೆ. ನೋಡಿ, ನಂತರ ಏನಂದ್ರೆ ಮೌರ್ಯರ ನಂತರದ ಕಾಲದಲ್ಲಿ ತ್ವಚರಿಯನ್ಗಳು ಎಂದು ಯಾರನ್ನು ಕರೆಯಲಾಗುತ್ತದೆ? ಬಹಳ ಇಂಪಾರ್ಟೆಂಟ್ ನೋಡ್ರಿ. ಓಕೆ. ಇದು ಮೊನ್ನೆ ಒಂದ್ಸಲ ಏನಂದ್ರೆ ಮೊನ್ನೆ ಕ್ವಶನ್ ಕೇಳಿದ್ದ. ಅಂದ್ರೆ ಕಾಲಾವಧಿಯಲ್ಲಿ ಬರೀತಾರೆ ಮೌರ್ಯ ಆಗಿದ್ದು, ಆದ ನಂತರ ಯಾವುದು ಶುಂಗರ ನಂತರ ಏನಪ್ಪಾ ಅಂತ ಕೇಳಿದ್ರೆ ಬರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳು ಶುಂಗರ ಆಗಿರ್ಬೋದು, ಶಾತವಾಹನ ಆಗಿರ್ಬೋದು, ಕುಶಾಣರ ಆಗಿರ್ಬೋದು, ಪಾರ್ಥಿಯನರು, ಕಣ್ವರು, ಈ ರೀತಿ ಏನಪ್ಪ ಅಂದ್ರೆ ಕಾಲಾನುಕ್ರಮದಲ್ಲಿ ಕೂಡ ಕೇಳ್ತಾನೆ. ಸೊ ಇಲ್ಲಿ ಆನ್ಸರ್ ಇಲ್ಲಿ ಕ್ವಶನ್ ಏನ್ ಕೇಳ ಕೇಳಿದ್ರೆ ಮೌರ್ಯರ ನಂತರದ ಕಾಲದಲ್ಲಿ ತ್ವಚರಿಯನ್ಗಳು ಎಂದು ಯಾರನ್ನು ಕರೀತಾರ ಅಂತ ಕೇಳಿದಾಗ ಆಪ್ಷನ್ಸ್ ಒಂದು ನೋಡ್ರಿ, ಕುಶಾಣರು ಅಂತ ಕೊಟ್ಟಾರ, ಶುಂಗರು, ಪಾರ್ಥಿಯನರು, ಕಣ್ವರು ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡ್ರಿ ಏನಾಗ್ತದ ಅಂತ ಕೇಳಿದಾಗ ಫಸ್ಟ್ ಒಂದು ಕುಶಾಣರು ಏನಂದ್ರೆ ಇವನ್ನ ಏನ್ ಕರಿತಿದ್ರು, ತ್ವಚರಿಯನ್ಗಳು ಅಂತ ಕರಿತಿದ್ರು. ಆನ್ಸರ್ ಏನು ಅಂತ ಕೇಳಿದ್ರೆ ಕುಶಾಣರು ಅಂತ ಕರಿತಿದ್ರು. ಸೊ ಗೊತ್ತಿರ್ಬೇಕು ಸ್ವಲ್ಪ ನೋಡು. ಕುಶಾಣರು ಅಂತ ಬಂದಾಗ ಇಲ್ಲಿ ನೋಡಿ ಇವರನ್ನ ಏನ್ ಕರಿತಿದ್ರು ಅಂತ ಕೇಳಿದ್ರೆ ದೇವಪುತ್ರರು ಅಂತ ಕೂಡ ಕರಿತಿದ್ರು. ದೇವಪುತ್ರರು ಮತ್ತು ತ್ವಚಾರಿಯನ್ನರು. ದೇವಪುತ್ರ ಮತ್ತು ತ್ವಚಾರಿಯನ್ನರು ಅಂತ ಕೂಡ ಮಾಡ್ತೀವಿ, ಇವರನ್ನ ಕರೆಯುತ್ತಿದ್ರು ಅಂತ ಹೇಳ್ತೀವಿ. ಇನ್ನು ಕುಶಾಣರ ಒಂದು ಸ್ಥಾಪಕ ಅಂತ ಬಂದಾಗ ಗೊತ್ತಿರಲಿ. ಕುಶಾಣರ ಸ್ಥಾಪಕ ಅಂತ ಬಂದಾಗ ಗೊತ್ತಿರಬೇಕು. ಸ್ಥಾಪಕ ಯಾರು ಅಂತ ಕೇಳಿದ್ರೆ 1ನೇ ಕುಜಲ್ ಕಾಡ್ಪೈಸಸ್. 1ನೇ ಕುಜಲ್ ಕಾಡ್ಪೈಸಸ್. 1ನೇ ಕುಜಲ್ ಕಾಡ್ಪೈಸಸ್ ಅಂತ ಸ್ಥಾಪಕ ಆಗಿದ್ದಾವ ಅಂತ ಹೇಳ್ತೀವಿ. ಓಕೆ. ಹಾಗಾದ್ರೆ ಒಂದು ರಾಜಧಾನಿ ಯಾವ್ದಪ್ಪ ಅಂತ ಕೇಳಿದಾಗ ಗೊತ್ತಿರಬೇಕು. ಇವರ ಒಂದು ರಾಜಧಾನಿ ಅಂತ ಬರ್ತದ. ರಾಜಧಾನಿ ಪೇಶಾವರ ಅಥವಾ ಪುರುಷಪುರ ಅಥವಾ ಪುರುಷಪುರ ಅಂತ ಬರ್ತದೆ. ಪೇಶಾವರ ಅಥವಾ ಪುರುಷಪುರ ಅಂತ ಬರ್ತದೆ. ರೈಟ್? ಇಲ್ಲಿ ಏನಾಗಿದೆ ಗೊತ್ತಾ, ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಕುಶಾಣರ ಬಗ್ಗೆ ಏನಪ್ಪಾ ಅಂತ ಕೇಳಿದಾಗ ಗೊತ್ತಿರಬೇಕು. ಏನಪ್ಪಾ ಅಂತ ಕೇಳಿದ್ರೆ ಈ ಕುಶಾಣದಲ್ಲಿ ಏನಪ್ಪ ಅಂದ್ರೆ 1ನೇ ಕುಜಲ್ ಕಾಡ್ಪೈಸಸ್ ಏನ್ ಮಾಡ್ತಾರೆ, ಕುಶಾಣರನ್ನಾಗಿ ಬದಲಾಯಿಸಿ ಈ ಕುಶಾಣ ಮೊದಲ ಯಾವ್ದಿತ್ತು, ಕಿಶಾಂಗ ಅಂತಿತ್ತು. ಸೊ ಕಿಶಾಂಗವನ್ನು ಮಾಡ್ತಾನ ಈ ಕುಜಲ್ ಕಾಡ್ಪೈಸಸ್ ಇದಕ್ಕ ಕುಶಾಣ ಅಂತ ಮಾಡ್ಬಿಡ್ತಾನೆ. ಏನ್ ಮಾಡ್ಬಿಡ್ತಾನ, ಕುಶಾಣ ಅಂತೇಳಿ ಮಾಡ್ಬಿಡ್ತಾನೆ. ಓಕೆನಾ? ಅವಾಗ ಇವ ಏನಪ್ಪ ಅಂದ್ರೆ ಇವ 1ನೇ ಕುಜಲ್ ಕಾಡ್ಪೈಸಸ್ ಅಂದ್ರೆ ಅಧಿಕಾರವನ್ನು ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ರೀ. ಇದನ್ನ ಒಂದು ಗೊತ್ತಿರಬೇಕು. ಈ 1ನೇ ಕುಜಲ್ ಕಾಡ್ಪೈಸಸ್ ಬಗ್ಗೆ 1ನೇ ಕುಜಲ್ ಕಾಡ್ಪೈಸಸ್ ಏನದಲ್ಲ ಈತನ ಬಗ್ಗೆ ಸ್ವಲ್ಪ ನೋಡಿ. ಏನಪ್ಪಾ ಅಂತ ಕೇಳಿದಾಗ ಈತನ ಏನಪ್ಪ ತಾಮ್ರದ ನಾಣ್ಯಗಳ ಜಾರಿ ತಂದಿದ್ದ. ರೋಮನ್ನರ ಮಾದರಿಯಲ್ಲಿ ಈತನು ತಾಮ್ರದ ನಾಣ್ಯಗಳ ಜಾರಿ ತಂದಿದ್ರಿ. ತಾಮ್ರದ ನಾಣ್ಯಗಳು ಜಾರಿಗೆ ತಂದಿದ್ದ. ಅದು ಯಾರ ಮಾದರಿಯಲ್ಲಿ? ರೋಮನ್ನರ ಮಾದರಿಯಲ್ಲಿ ಜಾರಿ ತಂದಿದ್ದ. ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ರೈಟ್? ತನ್ನನ್ನು ತಾನು ಏನಪ್ಪ ಅಂದ್ರೆ ಈತ ತನ್ನನ್ನು ತಾನು ಏನಪ್ಪ ಅಂದ್ರೆ ರಾಜಾದಿ ರಾಜ ಅಂತೇಳಿ ಬಿರುತ್ತೊಂಡಿದ್ದ. ರಾಜಾದಿ ರಾಜ ಅಂತೇಳಿ ಹೆಂಗಿದು, ತನ್ನನ್ನು ತಾನೇ ಅಂತ ರಾಜಾದಿ ರಾಜ ಬಿರುದನ್ನು ತುಂಡಿದ್ದ. ಕ್ಲಿಯರ್ ಆಯ್ತಾ? ಓಕೆ. ಈತನಪ್ಪ ಅಂದ್ರೆ 2ನೇ ಕುಜಲ್ ಕಾಡ್ಪೈಸಸ್ ಏನಪ್ಪ ಅಂದ್ರೆ ಈತನು ಕೂಡ ಇರ್ತಾನೆ. ಇವನು ಏನ್ ಮಾಡ್ತಾನೆ ಅಂತಂದ್ರೆ
ಭಾರತಕ್ಕೆ ಬಂದಿರ್ತಾನ, ಬಂದು ಚೀನಾ ದೇಶಕ್ಕೆ ಅಂತ ಕಪ್ಪು ಕಾಣಿಕೆಯನ್ನು ಸಲ್ಲಿಸುತ್ತಿದ್ದ ಅಂತ ಹೇಳ್ತಾರೆ. ಇನ್ನು ಅಧಿಕೃತವಾದ ಚಿನ್ನದ ನಾಣ್ಯವನ್ನು ಯಾಕೆ ತಂದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಗೊತ್ತಿರಬೇಕು. ಅಧಿಕೃತವಾದ ಚಿನ್ನದ ನಾಣ್ಯವನ್ನು ಜಾರಿ ತಂದವರು, ಚಿನ್ನದ ನಾಣ್ಯವನ್ನು ಜಾರಿ ತಂದವನು ಯಾರಪ್ಪ ಅಂತ ಕೇಳಿದಾಗ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದವನು ಅಂತ ಕೇಳಿದ್ರೆ ತಂದವನು ಎರಡನೇ ಕುಜಲ್ ಕಾರ್ಡ್ ಪೈಸಸ್. ಎರಡನೇ ಕುಜಲ್ ಕಾರ್ಡ್ ಪೈಸಸ್ ರೈಟ್. ಇದು IMP ಸ್ವಲ್ಪ ನೆನಪಿರಲಿ. ಕ್ಲಿಯರ್? ಇದು IMP ಸ್ವಲ್ಪ ನೆನಪಿರಲಿ. ಇದರ ನಂತರ ಬರ್ತಾ ನೋಡಿ ಯಾಕಪ್ಪ ಅಂತಂದ್ರೆ ಕನಿಷ್ಕ ಅಂತ ಬರ್ತಾ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ ವ್ಯಕ್ತಿ. ಇದು ಯಾವ ಕಾಲದ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ಪ್ರಸಿದ್ಧ ವ್ಯಕ್ತಿ ಯಾಕಪ್ಪ ಅಂದ್ರೆ ಕನಿಷ್ಕ ಎಂಬ ವ್ಯಕ್ತಿ. ರೈಟ್. ಈತನ ಪ್ರಸಿದ್ಧ ಅರಸನಾಗಿದ್ದ ಅಂತ ಹೇಳ್ತೀವಿ. ಈತನಿಗೆ ಏನೇನು ಕೇಳ್ತಾರ ಅಂತ ಕೇಳಿದ್ರೆ ಈತನಿಗೆ ಎರಡನೇ ಅಶೋಕ ಅಂತ ಕೇಳ್ತಾರೆ. ಈತನಿಗೆ ಎರಡನೇ ಅಶೋಕ ಅಂತ ಕೇಳ್ತಾರೆ. ಅಶೋಕನಿಗೆ ಏನಪ್ಪ ಎರಡನೇ ಬುದ್ಧ ಅಂತ ಕೇಳ್ತಾರೆ. ಕ್ಲಿಯರ್? ಎರಡನೇ ಅಶೋಕ ಅಂತ ಕೇಳ್ತಿದ್ರು. ಈತನ ಕೂಡ ಏನಪ್ಪ ಸುಮಾರು ಮಾಡ್ತಾನೆ, ದಾಳಿಗಳು ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಈತನ ಒಂದು ಎರಡನೇ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಮಥುರಾ ಅಂತ ಹೇಳ್ತಾರೆ. ಈತನ ಎರಡನೇ ರಾಜಧಾನಿ ಆಗಿತ್ತು. ಯಾವುದು? ಮಥುರಾ ಅನ್ನೋದಂದ್ರೆ ಈತನ ಎರಡನೇ ರಾಜಧಾನಿ ಆಗಿತ್ತು. ಈತನ ಕಾಲದಲ್ಲಿ ಒಬ್ಬ ವ್ಯಕ್ತಿ ಇದ್ರೆ ಯಾರು ಅಂತಂದ್ರೆ ಅಶ್ವಘೋಷ. ಯಾವ ಘೋಷ? ಅಶ್ವಘೋಷ ಎಂಬ ವ್ಯಕ್ತಿ ಇದ್ದ. ಹಾಗಾದ್ರೆ ಅಶ್ವಘೋಷ ಅಂತ ಬಂದಾಗ ಈತನ ಬರೆದಿರ್ತಕ್ಕಂಥ ಕೃತಿಗಳು ಅಂತ ಬಂದಾಗ ವಜ್ರಸೂಚಿ ಆಗಿರ್ಬೋದು, ಮತ್ತು ಸೂತ್ರಾಲಂಕಾರ ಆಗಿರ್ಬೋದು. ಎರಡನೇದು, ಇದು ಒಂದನೇದಾಯ್ತು. ಸೂತ್ರಾಲಂಕಾರ ಆಗಿರ್ಬೋದು. ಓಕೆ. ಸೊ ಮೂರನೇದಪ್ಪ ಅಂದ್ರೆ ಸುಂದರಾನಂದ ಆಗಿರ್ಬೋದು. ಹಾಗಾದ್ರೆ ನಾಲ್ಕನೇದು ಮಹಾಯಾನ ಶುದ್ಧೋತ್ಪಾದ ಆಗಿರ್ಬೋದು. ನಾಲ್ಕನೇದು ಮಹಾಯಾನ ಶುದ್ಧೋತ್ಪಾದ ಆಗಿರ್ಬೋದು. ಇದನ್ನು ಕೂಡ ಈತನ ಕೃತಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಐದನೇದು ಬುದ್ಧ ಚರಿತೆ ಆಗಿರ್ಬೋದು. ಓಕೆ. ಇನ್ನೊಂದೇನಪ್ಪ ಅಂತ ಗೊತ್ತಿರಬೇಕು, ಸಾಲಿಪುತ್ರ ಪ್ರಕರಣ ಅಂತ ಹೇಳ್ತಿತ್ತು. ಆರನೇ ಏನಪ್ಪ ಸಾಲಿಪುತ್ರ ಪ್ರಕರಣ. ಈತನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇರ್ತದ, ಸ್ವಲ್ಪ ಗಮನದಲ್ಲಿ ಇರಬೇಕಿದು. ರೈಟ್? ಈತನ ಕಾಲದಲ್ಲಿ ಇನ್ನೊಬ್ಬ ಇರ್ತಾನೆ. ಯಾವಪ್ಪ ಅಂತ ನಾಗಾರ್ಜುನ ಅಂತ ಇರ್ತಾನೆ. ನಾಗಾರ್ಜುನ ಅಂತ ವ್ಯಕ್ತಿ ಇರ್ತಾನೆ. ಸೊ ನಾಗಾರ್ಜುನ ಅಂತ ಬಂದಾಗ ಗೊತ್ತಿರಬೇಕು. ಈತನ ಒಂದು ಕೃತಿಗಳು ಏನಪ್ಪ ಅಂದ್ರೆ ಈತನಿಗೆ ಮಾಧ್ಯಮಿಕ ಸಿದ್ಧಾಂತ ಅಥವಾ ಸಾಪೇಕ್ಷ ಸಿದ್ಧಾಂತ ಅಂತ ಕೃತಿ ಈತನು. ಓಕೆ. ಈತನ ಕೃತಿ ಯಾವ್ದಂದ್ರೆ ಮಾಧ್ಯಮಿಕ ಸಿದ್ಧಾಂತ ಅಥವಾ ಸಾಪೇಕ್ಷ ಸಿದ್ಧಾಂತ ಅಂತ ಇರ್ತದೆ. ಸಾಪೇಕ್ಷ ಸಿದ್ಧಾಂತ. ಈತನಿಗೆ ಏನಕ್ಕೆ ಇರ್ತಾರೆ ಅಂತಂದ್ರೆ ಭಾರತದ ಐನ್ಸ್ಟೀನ್ ಅಂತ ಕೂಡ ಕರಿತಾರೆ. ಈತನಿಗೆ ಭಾರತದ ಐನ್ಸ್ಟೀನ್ ಅಂತ ಕೂಡ ಕರೀತಾರೆ. ಅಲ್ಲಿ ಬ್ರಹ್ಮನನ್ನ ನೋಡಿದ್ರೆ ಏನಪ್ಪ ಭಾರತದ ನ್ಯೂಟನ್ ಅಂತ ಕರಿತಿದ್ರು. ಈತನಿಗೆ ಐನ್ಸ್ಟೀನ್ ಅಂತ ಕರೀತಾರ. ಓಕೆ. ನಿನ್ನೆ ಕ್ಲಾಸ್ ಏನಪ್ಪ ಅಂದ್ರೆ ಸಾಕಷ್ಟು ಏನಪ್ಪ ಇಂಥ ವಿಷಯಗಳು ಹೇಳಿ ನಾನು ಆಲ್ರೆಡಿ. ಓಕೆ. ಇಲ್ಲಿ ಇನ್ನೊಬ್ಬ ಇದ್ದ ಪುಷ್ಯಮಿತ್ರ ಅಂತೇಳಿ. ಯಾರು? ಪುಷ್ಯಮಿತ್ರ ಎಂಬ ವ್ಯಕ್ತಿ ಇದ್ದ. ಈತನ ಬರ್ತಿದ್ದ ಮಹಾವಿಭಾಷ್ಯ. ಯಾವ ಬರೀತಾನೆ ಅಂತ ಕೇಳಿದಾಗ ಮಹಾವಿಭಾಷ್ಯ ಅಂತ ಬರೀತಾನೆ ನೋಡ್ರಿ. ಸೊ ಮಹಾವಿಭಾಷ್ಯ ಅಂತ ಹೇಳ್ತಾರೆ ಪುಷ್ಯಮಿತ್ರ ಬರ್ತಿರ್ತಾನೆ. ಚರಕ ಅಂತ ಬರ್ತಾನೆ. ಚರಕ ಸಮಿತಿ ಇದೆಯಪ್ಪ ಆರ್ಯಭಟದ ಬೈಬಲ್ ಅಂತೇಳಿ. ಇದು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ರೈಟ್ ರೀ? ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇವ್ರು ಏನ್ ಮಾಡ್ತಾನ ಅಂತ ಕೇಳಿದಾಗ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಗಾಂಧಾರ ಕಲಾಶೈಲಿ ಏನಪ್ಪ ನಿರ್ಮಾಣ ಮಾಡ್ತಾರೆ. ಯಾವ ಕಲಾಶೈಲಿ ಅಂತ ಕೇಳಿದಾಗ ಗಾಂಧಾರ ಕಲಾಶೈಲಿಯನ್ನ ನಿರ್ಮಾಣ ಮಾಡ್ತಾರೆ. ಗಾಂಧಾರ ಕಲಾಶೈಲಿ ಜಾಗ್ತಿರ್ತಾರೆ. ಗಾಂಧಾರ ಕಲಾಶೈಲಿ ಅಂತಂದ್ರೆ ಇದನ್ನ ಜಾಗ್ತಿರ್ತಾರೆ. ಏನಪ್ಪಾ ಗಾಂಧಾರ ಕಲಾಶೈಲಿ ಅಂತ ಕೇಳಿದ್ರೆ ಇಲ್ಲ ಬುದ್ಧನನ್ನ ಏನ್ ಮಾಡ್ತಾರೆ ಅಂತ ಅವರು ಮೂರ್ತಿಯನ್ನಾಗಿ ಪೂಜೆ ಮಾಡ್ತಾರೆ. ಹಾಗಾಗಿ ಇದರ ಲಕ್ಷಣಗಳು ಏನಿರ್ಬೇಕು ಅಂತ ಕೇಳಿದ್ರೆ ಗೊತ್ತಿರಬೇಕು. ಇದರಲ್ಲಿ ಒಂದು ಲಕ್ಷಣಗಳು ಅಂತ ಬಂದಾಗ ಒಂದೇನಪ್ಪಾ ಅಂತ ಕೇಳಿದ್ರೆ ಕೂದಲು ಏನಪ್ಪಾ ಅಂದ್ರೆ ಗುಂಗರಾಗಿರ್ಬೇಕು. ಬುದ್ಧನ ಕೂದಲು ಗುಂಗರಾಗಿರ್ಬೇಕು. ಕೂದಲುಗಳು ಗುಂಗುರಾಗಿರಬೇಕು. ಮತ್ತು ಕಿವಿಗಳಿಗೆ ಓಲೆಗಳಿರ್ಬೇಕು. ಮತ್ತು ಕಿವಿಗಳಿಗೆ ಇದು ಎದಕ್ಕೆ ಬರ್ತದೆ ಗೊತ್ತಾನೆ ನಿಮ್ಗೆ? ಏನಾದರೂ ಹೇಳಿಕೆ ರೂಪದಲ್ಲಿ ಎಲ್ಲವನ್ನು ಕೇಳೋದಕ್ಕೆ ಗೊತ್ತಿರಬೇಕು. ಕಿವಿಗಳಿಗೆ ಓಲೆಗಳಿರಬೇಕು. ಮತ್ತು ಇನ್ನೊಂದು ಬಟ್ಟೆಗಳು ನೆರಿಗೆ ಹೊಂದಿರಬೇಕು. ಬಟ್ಟೆಗಳು ನೆರಿಗೆ ಹೊಂದಿರಬೇಕು. ನೆರಿಗೆಯನ್ನು ಹೊಂದಿರಬೇಕು. ಮತ್ತು ಬುದ್ಧನು ಕುಳಿತಾಗ ಕೈಯಲ್ಲಿ ಕಮಂಡಕ ಇರಬೇಕು. ಕೈಯಲ್ಲಿ ಏನಿರಬೇಕು? ಕೈಯಲ್ಲಿ ಕಮಂಡಕ ಇರಬೇಕು ಅಂತ ಹೇಳಿದ್ರೆ ಇರಬೇಕು. ಮತ್ತು ಬುದ್ಧನು ಯಾವ ಇಟ್ಕೊಂಡಿರ್ಬೇಕಂತ ಹೇಳಿದ್ರೆ ಬುದ್ಧನು ಯೋಗದಲ್ಲಿ ಕುಳಿತಿರ್ಬೇಕು.
ಯೋಗದಲ್ಲಿ ಕುಳಿತಿರಬೇಕು. ಬುದ್ಧನ ಯೋಗದಲ್ಲಿ ಕುಳಿತಿರಬೇಕು. ಏನಪ್ಪ ಅಂದ್ರೆ ಗಂಧರ ಕಲೆ ಶಿಲೆಯ ಒಂದಿಷ್ಟು ಲಕ್ಷಣಗಳು ಅಂತ ಇರ್ತಾವೆ. ಓಕೆನಾ. ಇಲ್ಲಿ ಇನ್ನೊಂದೇನಪ್ಪಾ ಅಂತ ವಿಶೇಷತೆ ಸ್ವಲ್ಪ ನೋಡಲಿ. ವಿಶೇಷತೆ ಏನಪ್ಪಾ ಅಂತ ಕೇಳಿದಾಗ ಈ ಕುಶಾಣರಪ್ಪ ಭಾರತಕ್ಕೆ ಟೋಪಿ ಮತ್ತು ಬೂಟುಗಳ ಪರಿಚಯಿಸಿದರು. ಕುಶಾಣರಪ್ಪ ಅಂದ್ರೆ ಭಾರತಕ್ಕೆ ಟೋಪಿ ಮತ್ತು ಬೂಟುಗಳು ಪರಿಚಯಿಸಿದರು. ಇವರು ಎಲ್ಲರೂ ಗೊತ್ತಿರ್ಬೇಕು ನಿಮಗೆ. ಚೀನಾದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು, ಚೀನಾದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸಂತತಿ ಇರ್ತಾವ. ಅಲ್ಲಿಂದ ಏನಪ್ಪ ಅಂದ್ರೆ ಕಿಶಾಂಗ, ತುಮ್ಚಿನ ಅಂತಕ್ಕಂಥ ಒಂದಿಷ್ಟು ಪಂಗಡಗಳು ಇರ್ತಾವ. ಎಲ್ಲಾ ಪಂಗಡ ಕೂತ್ಕೊಂಡು ಭಾರತಕ್ಕೆ ಬಂದಿರ್ತಾವ ಇವು. ರೈಟಾ. ಭಾರತಕ್ಕೆ ಟೋಪಿ ಮತ್ತು ಬೂಟುಗಳು ಏನಂದ್ರೆ ಪರಿಚಯ ಮಾಡ್ತಾರೆ. ಕ್ಲಿಯರ್ ಆಯ್ತಾ. ಇನ್ನೊಂದು ಗೊತ್ತಿರಬೇಕು, ಭಾರತದಿಂದ ರಫ್ತಾಗುವ ವಸ್ತುಗಳು ಅಂತ ಬಂದಾಗ ಹತ್ತಿ, ರೇಷ್ಮೆ, ಮುತ್ತುಗಳು ಇವರ ಕಾಲದಲ್ಲಿ ರಫ್ತಾಗುತ್ತಿದ್ದವು. ಓಕೆ. ಇನ್ನೊಂದು ಗೊತ್ತಿರಬೇಕು, ಕನಿಷ್ಕನ ಶಿರವಿಲ್ಲದ ವಿಗ್ರಹ ಒಂದು, ಕನಿಷ್ಕನ ಶಿರವಿಲ್ಲದ ವಿಗ್ರಹ ಒಂದು ಎಲ್ಲಿ ದೊರೆತದ ಅಂತ ಮಥುರಾದಲ್ಲಿ ದೊರೆತದೆ. ಮಥುರಾದಲ್ಲಿ ದೊರೆತಿದೆ. ಮಥುರಾದಲ್ಲಿ ದೊರೆತಿದೆ. ಬಹಳ ಇಂಪಾರ್ಟೆಂಟ್, ನೆನಪಿರ್ಬೇಕು. ರೈಟ್. ಹಾಗಾದ್ರೆ ಕುಶಾಣರ ಆಡಳಿತ ಭಾಷೆ ಯಾವ್ದಾಗಿತ್ತು ಅಂತಿದ್ರೆ, ಒಂದು ಕುಶಾಣರ ಆಡಳಿತ ಭಾಷೆ ಅಂತ ಬಂದಾಗ ಪ್ರಾಕೃತ ಆಗಿತ್ತು. ಪ್ರಾಕೃತ ಭಾಷೆ ಅಂತ ಆಡಳಿತ ಭಾಷೆ ಆಗಿತ್ತು. ಇದನ್ನು ಕೂಡ MP ಕರೆಕ್ಟ್ ನೆನಪಿರ್ಬೇಕು. ರೈಟ್. ಇನ್ನೊಂದು ಗೊತ್ತಿರ್ಬೇಕೇನಪ್ಪ ಅಂತಂದ್ರೆ, ಇಲ್ಲಿ ಕುಶಾಣರ ಕಾಲ ಕ್ರಿಸ್ತ ಶಕ 78ರಲ್ಲಿ ಏನ್ ಮಾಡ್ತಾರಂತಂದ್ರೆ, ಏನ್ ಮಾಡ್ತಾರಂತಂದ್ರೆ ಶಕ ವರ್ಷವನ್ನ ಆರಂಭ ಮಾಡ್ತಾರೆ. ಶಕ ವರ್ಷವನ್ನ ಏನ್ ಮಾಡ್ತಾರ ಆರಂಭಿಸಿದರು. ಇದನ್ನೇ 1957 ಮಾರ್ಚ್ 22ರಂದು ಬಂದ್ರೆ ಇದನ್ನೇ 1957 ಮಾರ್ಚ್ 22ರಂದು ಏನ್ ಮಾಡ್ತಾರೆ, ಭಾರತದ ಒಂದು ಕ್ಯಾಲೆಂಡರ್ ಅನ್ನಾಗಿ ಏನ್ ಮಾಡೋದು ಬಳಸ್ತಾರೆ. ರಾಷ್ಟ್ರೀಯ ಕ್ಯಾಲೆಂಡರ್ ಅನ್ನಾಗಿ ಬಳಸ್ತಾರೆ. ನೋಡಿದ್ವಿ, ಭಾರತ ಅಲ್ಲ, ರಾಷ್ಟ್ರೀಯ ಕ್ಯಾಲೆಂಡರ್ ಅನ್ನಾಗಿ ಮಾಡ್ತಾರೆ, ಅದನ್ನ ಬಳಸುತ್ತಾರೆ ಅಂತ ಗೊತ್ತಿರಬೇಕು. ಹಾಗಾದ್ರೆ ಇದು ಗೊತ್ತಿರಬೇಕು, ಕನಿಷ್ಕನ ಮಂತ್ರಿ ಯಾರಾಗಿದ್ದ ಅಂತ ಕೇಳಿದ್ರೆ ಗೊತ್ತಿರಬೇಕು. ಇದು ಒಂದು ಪಾಯಿಂಟ್. ಕನಿಷ್ಕನ ಮಂತ್ರಿ ಕೇಳ್ತಾ ಬಂದ್ರೆ ಎಜಿಲಾಸ್ ಅಂತ ವ್ಯಕ್ತಿ. ಎಜಿಲಾಸ್ ಅಂತ ವ್ಯಕ್ತಿ ಅಂತ ಗೊತ್ತಿರಬೇಕು. ರೈಟ್. ಹಾಗಾದ್ರೆ ನೆಕ್ಸ್ಟ್ ಅಲ್ಲಿ ಒಂದಿಷ್ಟು ಆಫೀಸ್ಗಳಿದ್ದು ನೋಡಲಿ. ಓಕೆ. ಶುಂಗರ ಬಗ್ಗೆ ಸ್ವಲ್ಪ ನೋಡೋಣ, ಪಾರ್ಥಿಯರ ಬಗ್ಗೆ, ಕಣ್ವರ ಬಗ್ಗೆ. ಇವ್ರ ಬಗ್ಗೆ ಒಂದೊಂದು 2 ಪಾಯಿಂಟ್ ಅವ್ರು ನೋಡ್ಕೊಂಡು ಬಂದ್ರೆ ಮುಂದೆ ಹೋಗ್ಬಿಡೋಣ ಅಂತ. ಶುಂಗರು ಅಂತ ನೋಡ್ರಿ. ಶುಂಗರು ಒಂದು ಗೊತ್ತಿರಬೇಕು. ಶುಂಗರು ಅಂತ ಬಂದಾಗ ಇಲ್ಲಿ ಬಂದ್ರೆ ಸ್ಥಾಪಕ ಯಾರಪ್ಪ ಅಂತ ಕೇಳ್ತದಾಗ ಸ್ಥಾಪಕ ಪುಷ್ಯಮಿತ್ರ. ಸ್ಥಾಪಕ ಯಾರು? ಪುಷ್ಯಮಿತ್ರ ಅಂತ ಇರ್ತಾರೆ, ಇಲ್ಲಿ ಗೊತ್ತಿರಬೇಕು. ಓಕೆನಾ. ಪುಷ್ಯಮಿತ್ರ ಅಂತ ಇರ್ತಾರೆ. ಇಲ್ಲಿ ಮಿತ್ರ ಎಂದರೆ ಏನರ್ಥ ಅಂತ ಹೇಳಿದ್ರೆ ಸೂರ್ಯ ಎಂದರ್ಥ. ಮಿತ್ರ ಎಂದರೆ ಸೂರ್ಯ ಎಂದರ್ಥ ಅಂತ ಹೇಳ್ತಾರೆ. ಇಲ್ಲಿ ಬೌದ್ಧ ಧರ್ಮದ ಪ್ರಕಾರ ಇವರು ಮೌರ್ಯ ಸಂಬಂಧಿಕರಾಗಿದ್ದಾರೆ ಅಂತ ಹೇಳ್ತಾರೆ. ಹೇಳ್ರಿ. ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಕೃತಿ ಯಾವ್ದು ಅಂತ ಇವರಿಗೆ ಮಾಳವಿಕಾಗ್ನಿ ಮಿತ್ರ ಅಂತ ಹೇಳಿದೆ ನಿಮ್ಗೆ ಆಗಲೇ. ಮಾಳವಿಕಾಗ್ನಿ ಮಿತ್ರ ಅಂತ ಹೇಳಿದೆ. ನಿನ್ನೆ ಕ್ಲಾಸಲ್ಲಿ ನಾನು ಮಾಳವಿಕಾಗ್ನಿ ಮಿತ್ರ ಅಂತ ಹೇಳಿದ್ದೆ. ಸೊ ಮಾಳವಿಕಾಗ್ನಿ ಮಿತ್ರದಲ್ಲಿ ಏನಪ್ಪ ಅಂದ್ರೆ ಈ ನಾಟಕದಲ್ಲಿ ಈ ಒಂದು ಇದರ ಒಂದು ಕಥಾನಾಯಕ ಯಾರಾಗಿದ್ದ ಅಂತ ಕೇಳಿದ್ರೆ, ಇದರ ಒಂದು ಕಥಾನಾಯಕ ಏನಪ್ಪ ಅಂದ್ರೆ ಇಲ್ಲಿ ಅಗ್ನಿಮಿತ್ರ ಎಂಬುವನು ಇದೇ ಒಂದು ವಂಶಕ್ಕೆ ಸೇರಿದ್ದ, ಶುಂಗರ ವಂಶಕ್ಕೆ ಸೇರಿದ್ದ. ಯಾರು? ಅಗ್ನಿಮಿತ್ರ ಅಂತ ವ್ಯಕ್ತಿ. ರೈಟ್. ಈ ಮನೆತನದ ಒಂದು ಕೊನೆಯ ಅರಸ ಅಂದ್ರೆ ದೇವಭೂತಿ ಅಂತ ಇರ್ತಾನೆ. ಈ ಮನೆತನದ ಕೊನೆಯ ಅರಸ ಯಾರು ಅಂತ ಕೇಳಿದ್ರೆ ಕೊನೆಯ ಅರಸ ದೇವಭೂತಿ ಅಂತ ಇರ್ತಾರೆ. ಯಾವ ಭೂತಿ? ದೇವಭೂತಿ ಅಂತ ಇರ್ತಾನೆ. ಇನ್ನು ಕಣ್ವರು ಅಂತ ಬಂದಾಗ ನೋಡ್ರಿ, ಸ್ವಲ್ಪ ನೋಡ್ರಿ. ಕಣ್ವರು ಅಂತ ಬಂದಾಗ ಇಲ್ಲಿ ಸ್ಥಾಪಕ ಯಾರಪ್ಪ ಅಂತ ಕೇಳಿದಾಗ ವಾಸುದೇವ ಕಣ್ವ. ಸ್ಥಾಪಕ ಯಾರಪ್ಪ ಅಂದ್ರೆ ವಾಸುದೇವ ಕಣ್ವ. ಸ್ಥಾಪಕ ಯಾರು? ವಾಸುದೇವ ಕಣ್ವ ಅಂತ ಇರ್ತಾನೆ. ಇವರನ್ನು ಶೃಂಗ ಭತ್ಯರು ಎಂದು ಕರೀತಾರೆ. ಇವರನ್ನು ಏನ್ ಕರೀತಾರೆ ಅಂತ ಕೇಳಿದಾಗ ಶೃಂಗ ಭತ್ಯರು ಅಂತ ಕರೀತಾರೆ. ಇವರನ್ನ ಶೃಂಗ ಭತ್ಯರು ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಕೊನೆಯ ಅರಸ ಯಾರಪ್ಪ ಅಂತ ಕೇಳಿದಾಗ ಗೊತ್ತಿರಬೇಕು. ಇವಾಗ ಒಂದು ಕೊನೆಯ ಅರಸ ಯಾರಪ್ಪ ಅಂತ ಕೇಳಿದಾಗ ಕೊನೆಯ ಅರಸ ಅಂತ ಬಂದಾಗ ಸುಶರ್ಮ ಅಂತ ಇರ್ತಾನೆ. ಸುಶರ್ಮ ಅಂತ ಇರ್ತಾನೆ. ಇನ್ನೊಬ್ಬರು ಪಾರ್ಥಿಯನ್ನರು. ಇವ್ರ ಬಗ್ಗೆ ಒಂದಿಷ್ಟು ನೋಡ್ಕೊಂಡ್ಬಿಡ್ರಿ. ಓಕೆ. ಪಾರ್ಥಿಯನ್ನರು ಅಂತ ಬಂದಾಗ ಸ್ಥಾಪಕ ಅಂತ ಬಂದಾಗ ಇಲ್ಲಿ ಬರೆದ್ಬಿಡ್ತೀವಿ ನೋಡಿ. ಇಲ್ಲಿ ಸ್ಥಾಪಕ. ಒಂದು ನಿಮಿಷ. ಸುಸ್ಥಾಪಕ ಅಂತ ಬಂದಾಗ ಸ್ಥಾಪಕ ಅಂತ ಗೊತ್ತಿರುವ ಮಿತ್ರ ಡೇಟಸ್ ಎಂಬ ವ್ಯಕ್ತಿ. ಮಿತ್ರ ಡೇಟಸ್ ಅಥವಾ ಟೈಡಸ್ ಅಂತ ಕೂಡ ಕರೀತಾರೆ ಕೆಲವೊಂದು ಕಡೆ. ಓಕೆನಾ. ಇಲ್ಲಿ ಏನಪ್ಪಾ ಅಂದ್ರೆ ಈತನ ಕಾಲದಲ್ಲಿ ಗೊಂಡೋಪರ್ಸೇನ ಈತನ ಕಾಲದಲ್ಲಿ ಕ್ರೈಸ್ತ ಪಾದ್ರಿಯಾಗಿರ್ತಕ್ಕಂಥ ಥಾಮಸ್ ಎಂಬುವನು ಭಾರತಕ್ಕೂ ಕೂಡ ಬಂದಿದ್ದ.
ಈ ಕಾಲದಲ್ಲಿ ಪಾರ್ಥಿಯನ ಕಾಲದಲ್ಲಿ. ಓಕೆ, ಪಾರ್ಥಿಯನ ಕಾಲದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಒಬ್ಬ ಸಂತ ಥಾಮಸ್ ಸಂತ ಥಾಮಸ್ ಎಂಬ ವ್ಯಕ್ತಿ ಸಂತ ಥಾಮಸ್ ಎಂಬ ವ್ಯಕ್ತಿ ಏನ್ ಮಾಡಿದ್ರೆ ಭಾರತಕ್ಕೂ ಕೂಡ ಬಂದಿದ್ದ ಅಂತ ಹೇಳ್ತಾರೆ. ರೈಟ್. ಓಕೆ, ಇಲ್ಲಿ ಏನಪ್ಪ ಅಂದ್ರೆ ಇವ್ರು ಪಾರ್ಥಿಯನ್ನರು ಅಂತೇಳಿ ಇಷ್ಟು ನೋಡ್ತೀವಿ. ಹಾಗೆ ನೆಕ್ಸ್ಟ್ ಏನಪ್ಪ ನಿಮಗೆ ಮುಂದೆ ಬರ್ತಾ ಒಂದು ಕ್ವಶನ್ ಅಲ್ಲಿ ಶಕರ್ ಇರ್ತಾರೆ, ಅಲ್ಲಿ ಏನಪ್ಪ ಶಕರ ಬಗ್ಗೆ ಕೂಡ ಮಾಡ್ತೀವಿ ಹೇಳಿ ಹೇಳ್ತೀನಿ. ಮತ್ತೆ ಇನ್ನೊಂದು ವಿದೇಶದ ಆಳ್ವಿಕೆ ವಿದೇಶದ ದಾಳಿ ಬಗ್ಗೆ ಕೂಡ ಒಂದು ಕ್ವಶನ್ ಇಟ್ಕೊಂಡು ಅಲ್ಲಿಯೂ ಕೂಡ ವಿದೇಶದ ದಾಳಿಗಳ ಬಗ್ಗೆ ಅಲೆಕ್ಸಾಂಡರ್ ಬಗ್ಗೆ ಆಗಿರ್ಬೋದು ಅವ್ರ ಬಗ್ಗೆ ಸಂಪೂರ್ಣವಾಗಿ ಮಾಡ್ತೀನಿ ಹೇಳಿ ಕೊಟ್ಟಿರ್ತೀನಿ ಅಂತಂಥದ್ದು ಬರ್ತದೆ. ರೈಟ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಕ್ಲಿಯರ್. ನೋಡ್ರಿ, ಇವರಲ್ಲಿ ಯಾರು ಪ್ರಖ್ಯಾತ ಗಣಿತ ತಜ್ಞರಾಗಿದ್ದಾರೆ? ಸೊ ಒಂದು ಆಪ್ಷನ್ಸ್ ಏನಪ್ಪಾ ಅಂತ ಕೇಳಿದಾಗ ಚರಕಾಂತ ಆಗಿರ್ಬೋದು, ಸುಶ್ರುತ ಆಗಿರ್ಬೋದು, ವಿಕ್ರಮಾದಿತ್ಯ 1, ಭಾಸ್ಕರ 2. ಆಲ್ರೆಡಿ ಹೇಳ್ಬಿಡ್ತೀನಿ. ಸೊ ನೀವು ಆನ್ಸರ್ ಮಾಡ್ಬೋದು ಇದಕ್ಕೆ. ಓಕೆ, ಕೊಡ ನೋಡೋಣ. ಇಲ್ಲಿ ನೋಡ್ರಿ ಏನಾಗ್ತದ ಅಂತ ಕೇಳಿದಾಗ ಡಿ ಅಂತಂದ್ರೆ ಭಾಸ್ಕರ ರಾವ್ 2 ಎಂಬ ವ್ಯಕ್ತಿ, ಅಥವಾ ಈತನ ಪೂರ್ಣ ಹೆಸರಪ್ಪ ಅಂತ ಕೇಳಿದ್ರೆ ಭಾಸ್ಕರಾಚಾರ್ಯ ಅಂತ ವ್ಯಕ್ತಿ. ಈತನ ಪೂರ್ಣ ಹೆಸರು ಅಂತ ಕೇಳಿದ್ರೆ ಭಾಸ್ಕರಾಚಾರ್ಯ. ಇವರ ಪೂರ್ಣ ಹೆಸರು ಭಾಸ್ಕರಾಚಾರ್ಯ ಅಂತ ಬರ್ತಾರೆ. ಓಕೆನಾ. ಇಲ್ಲಿ ಇವೇನಪ್ಪ ಅಂದ್ರೆ ಅತ್ಯಂತ ಪ್ರಖ್ಯಾತ ಗಣಿತ ಶಾಸ್ತ್ರಜ್ಞ ಕೂಡ ಆಗಿದ್ರು. ಮತ್ತೇನಪ್ಪಾ ಅಂತ ಕೇಳಿದಾಗ ಇವರ ಬಗ್ಗೆ ಸ್ವಲ್ಪ ನೋಡ್ರಿ ಏನಪ್ಪಾ ಅಂತ ಕೇಳಿದ್ರೆ ಇವರು ಕ್ರಿಸ್ತ ಶಕ ಎಷ್ಟನೇ ಶತಮಾನದಲ್ಲಿ ಇದ್ರು ಅಂತ ಕೇಳಿದಾಗ 12ನೇ ಶತಮಾನದಲ್ಲಿ ಇದ್ರು. ಎಷ್ಟನೇ ಶತಮಾನ? 12ನೇ ಶತಮಾನದಲ್ಲಿ ಇದ್ರು. ಎಷ್ಟನೇ ಶತಮಾನ ಅಂತ ಕೇಳಿದ್ರೆ 12ನೇ ಶತಮಾನದಲ್ಲಿ ಇದ್ರು. ಇವರು ಏನೇ ಇಲ್ಲಿ ಗಣಿತ ಮತ್ತು ಖಗೋಳಶಾಸ್ತ್ರಜ್ಞ. ಗಣಿತ ಮತ್ತು ಖಗೋಳಶಾಸ್ತ್ರ, ಯಾವ ಶಾಸ್ತ್ರ? ಖಗೋಳಶಾಸ್ತ್ರದ ಬಗ್ಗೆ ಕೂಡ ಏನ್ ಮಾಡ್ತಿದ್ರು? ಅಧ್ಯಯನವನ್ನು ಮಾಡ್ತಿದ್ರು. ಓಕೆ, ಗಣಿತ ಮತ್ತು ಖಗೋಳಶಾಸ್ತ್ರದ ಬಗ್ಗೆ ಕೂಡ ಏನ್ ಮಾಡ್ತಿದ್ರು? ಅಧ್ಯಯನ ಮಾಡ್ತಿದ್ರು. ಇವರ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖವಾದ ಏನಂತಂದ್ರೆ ಗ್ರಂಥಗಳಾದ ನೋಡ್ರಿ. ಏನಪ್ಪಾ ಗ್ರಂಥಗಳು ಅಂತ ಬಂದಾಗ ಒಂದು ಗೊತ್ತಿರಬೇಕು, ಒಂದು ಬಹಳ ಇಂಪಾರ್ಟೆಂಟ್ ಬರ್ಕೋ ಈ ಗ್ರಂಥಗಳು. ಒಂದೊಂದು ಲೀಲಾವತಿ ಅಂತ ಬರ್ತದೆ. ಒಂದು ಲೀಲಾವತಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂಕಗಣಿತಕ್ಕೆ, ಅಂಕಗಣಿತಕ್ಕೆ ಸಂಬಂಧಪಟ್ಟಿದೆ. ಸೊ ಇನ್ನೊಂದು ಬೀಜಗಣಿತ ಅಂತ ಬರ್ತಲ್ಲ, ಇನ್ನೊಂದು ಅದು ಬೀಜಗಣಿತ. ಇದಕ್ಕೆ ಇನ್ನೊಂದು ಏನು ಕರೀತಾರೆ ಅಂತ ಕೇಳಿದ್ರೆ ಅಲ್ಜೆಬ್ರಾ ಅಂತ ಕೂಡ ಕರೀತಾರೆ. ಇನ್ನೊಂದು ಗ್ರಹಗಣಿತ. ಇನ್ನೊಂದು ಲೋಗಾಧ್ಯಯ. ನಾಲ್ಕನೇದು ಅಂದ್ರೆ ಲೋಗಾಧ್ಯಯ. ಅಂತ ಇವು ಏನಪ್ಪಾ ಅಂತ ಕೇಳಿದ್ರೆ ಇವು ಅನೇಕ ಕೊಡುಗೆಗಳು ಕೂಡ ಕೊಟ್ಟರೆ ಅಂತಂದ್ರೆ ಇಲ್ಲಿ ಭಿನ್ನ ರಾಶಿ ಆಗಿರ್ಬೋದು, ಶೂನ್ಯ ಆಗಿರ್ಬೋದು, ಸಮೀಕರಣಗಳಾಗಿರ್ಬೋದು, ಚತುರ್ಭುಜ ಆಗಿರ್ಬೋದು, ಈಗೆಲ್ಲ ಏನಪ್ಪ ಅಂದ್ರೆ ಅತ್ಯಂತ ಏನಪ್ಪ ಅಂದ್ರೆ ಹಲವಾರು ಒಂದು ಏನ್ ಮಾಡಾಗ ಒಂದು ಕೊಡುಗೆಗಳೇನಪ್ಪ ಅಂದ್ರೆ ನೀಡಿದ್ದಾರೆ ಅಂತ ಬರ್ತದೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಗೊತ್ತಿರಬೇಕು, ಖಗೋಳ ಚಲನೆಯನ್ನು ಗಣಿತದ ಮೂಲಕ ವಿವರಿಸಿದರು. ಇವೇನಪ್ಪ ಇನ್ನೊಂದು ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್ ಹಿಡಿದು ಖಗೋಳ ಚಲನೆಯ ಮೂಲಕ ಖಗೋಳ ಚಲನೆಯ ಏನಪ್ಪಾ ಅಂತ ಕೇಳಿದಾಗ ಗಣಿತದ ಮೂಲಕ ಖಗೋಳ ಚಲನೆಯನ್ನು ಮಾಡ್ತಾರೆ ಅಂತಂದ್ರೆ ಗಣಿತದ ಮೂಲಕ ವಿವರಿಸಿದರು ಅಂತ ಬರ್ತದೆ. ಓಕೆ, ಗಣಿತದ ಮೂಲಕ ಇವರು ವಿವರಿಸಿದರು ಅಂತೇಳಿ ಬರ್ತದ್ರಿ. ಹಾಗಾದ್ರೆ ಗೊತ್ತಿರಲಿ ನಿಮಗೆ ಇಲ್ಲಿ ಚರಕನ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಸುಶ್ರುತ ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗಾದ್ರೆ ವಿಕ್ರಮಾದಿತ್ಯ 1 ಯಾರಪ್ಪ ಅಂದ್ರೆ ಇವನು ಏನಪ್ಪ ಚಾಲುಕ್ಯ ರಾಜನಾಗಿರ್ತಾನ. ಇದನ್ನು ಕೂಡ ಏನಪ್ಪ ಅಲ್ಲಿ ಚಾಲುಕ್ಯ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಹಿಂದಿನ ಕ್ಲಾಸ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಎಲ್ಲನೂ ಕೂಡ ಡೀಟೇಲ್ ಆಗಿ ಸಿಗುತ್ತೆ. ಕ್ಲಿಯರ್? ಓಕೆ, ಹಾಗಾದ್ರೆ ಮುಂದೆ ಹೋಗೋಣ ಅಂತ ಮುಂದಿನ ಕ್ವಶನ್ ಹೋಗೋಣ. ನೋಡ್ರಿ, 1901ರಲ್ಲಿ ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಬಹಳ ಬೆಸ್ಟ್ ಕ್ವಶನ್ ಇದು. ನೋಡ್ರಿ, ಆಪ್ಷನ್ಸ್ ಕೊಟ್ಟಾಗ RC ದತ್ತ ಆಗಿರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ಓಕೆ, AL ಬಶಮ್ ಆಗಿರ್ಬೋದು, ಸೊ ಮಜುಮ್ದಾರ್ ಆಗಿರ್ಬೋದು. ನೋಡ ಆನ್ಸರ್ ಮಾಡ್ರಿ. ಗೆಸ್ ಅಲ್ಲಿ ಹಾಕ್ಬೋದು. ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಇಸ್ವಿಯನ್ನು ಕೇಳಿದಾಗ 1909 ಅಂತ ಕೇಳಿದ್ದಾರೆ. ಸೊ 1909 ಅಂತ ಬಂದಾಗ ರಾಜಾರಾಮ್ ಮೋಹನ್ ರಾಯ್ ಏನಾಗಿತ್ತು, ಇಲ್ಲಿ ಮರಣ ಆಗಿತ್ತು ಆಲ್ರೆಡಿ. ಆಯ್ತಾ, ರಾಜಾರಾಮ್ ಮೋಹನ್ ರಾಯ್ ಏನಾಗಿತ್ತು, ಮರಣ ಆಗಿತ್ತು. ಯಾವಾಗ ಆಗಿತ್ತು ಮರಣ? ಇದು 1833ರಲ್ಲಿ ಮರಣ ಆಗಿತ್ತು ಇವರು. 1833ರಲ್ಲಿ ಏನಪ್ಪ ಇವರು ಮರಣ ಆಗಿತ್ತು ರಾಜಾರಾಮ್ ಮೋಹನ್ ರಾಯ್. ಇನ್ನು 1901 ಅಂದ್ರೆ ಇದು ಅಂತೂ ಆಗಲ್ಲ. ಇಲ್ಲಿ ಕರೆಕ್ಟ್ ಆಗಿ ಗೊತ್ತಾಯ್ತಾ? ಓಕೆ, ಇಲ್ಲಿ LA ಬಶಮ್ ವ್ಯಕ್ತಿ ಇವ್ರಪ್ಪ ಸ್ವತಂತ್ರ ಸಂಬಂಧಪಟ್ಟದ. ಇಲ್ಲಿ ಮುಜುಮ್ದಾರ್ ಅಂತ ಇರ್ತಾರ, RC ಮುಜುಮ್ದಾರ್ ಅಂತ ಇರ್ತಾರ. ಓಕೆ, ಈ ರಮೇಶ್ ಚಂದ್ರ ಮುಜುಮ್ದಾರ್ ಇವ್ರು ಇರ್ತಾರ. ಬಟ್ ಇವ್ರು ಬಂದ್ರೆ ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಬರಲ್ಲ. ಸೊ ಅಲ್ಲಿ ಬರೆದವ್ರು ಯಾರಪ್ಪ ಅಂತ ಕೇಳಿದ್ರೆ RC ದತ್ ಅಂತ ವ್ಯಕ್ತಿ. ಯಾವ್ದಾದ್ರಿ? RC ದತ್ ಅಂತ ವ್ಯಕ್ತಿ. ಕ್ಲಿಯರ್ ಗೊತ್ತಿರ್ಬೇಕು. ಸೊ RC ಅಂದ್ರೆ ರಮೇಶ್ ಚಂದ್ರ ದತ್ ಅಂತ ವ್ಯಕ್ತಿ.
ಇದು ಯಾವಾಗ ಬರೆದಪ್ಪ ಈ ಕೃತಿಯನ್ನು ಬರ್ದಿದ್ದು ಯಾವಾಗ ಅಂತ ಕೇಳಿದ್ರೆ 1901ರಲ್ಲಿ ಬರ್ದಿದ್ದು, ಒಂದಂತೂ ಗೊತ್ತೈತಿಲ್ಲ ನಮಗೆ. ಓಕೆ, ಇನ್ನ ಇದೇನಪ್ಪ ಅಂತ ಕೇಳಿದ್ರೆ ಬ್ರಿಟಿಷ್ ಆಳ್ವಿಕೆ ಅಂತ ಹೇಳಿದ್ರೆ ಭಾರತದ ಆರ್ಥಿಕ ಶೋಷಣೆ, ಭೂಮಿಯ ತೆರಿಗೆ ವ್ಯವಸ್ಥೆ, ರೈತರ ದುರಸ್ತಿ ಇತ್ಯಾದಿಗಳನ್ನ ವಿವರ ವಿಶ್ಲೇಷಿಸಿತು. ಮೇಜರ್ ಏನು ಪಾಯಿಂಟ್ ಇತ್ತು ಅಂತ ಕೇಳಿದ್ರೆ ಇಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ, ಏನಪ್ಪಾ ಅಂದ್ರೆ ಇದನ್ನ ವಿಶ್ಲೇಷಣೆವಾಗಿ ಇದನ್ನ ಬರ್ದಿದ್ರು ಅಂತ ಬರ್ತದೆ. ಇನ್ನ ಈ ಪುಸ್ತಕ ಏನ್ ಮಾಡ್ತದೆ ಅಂತ ಕೇಳಿದ್ರೆ, ಈ ಪುಸ್ತಕ ಇನ್ನೊಂದು ಬಂದ್ಬೇಕು, ಭಾರತೀಯ ಆರ್ಥಿಕ ರಾಷ್ಟ್ರವಾದದ ಪುಸ್ತಕವಾಗಿದೆ. ಭಾರತದ ಆರ್ಥಿಕ ರಾಷ್ಟ್ರವಾದದ ಪುಸ್ತಕವಾಗಿದೆ. ರಾಷ್ಟ್ರವಾದದ ಏನಾಗಿದೆ ಪುಸ್ತಕವಾಗಿದೆ ಅಂತೇಳಿ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗೊತ್ತಿರಬೇಕು. ರೈಟ್, ಇನ್ನು ಇನ್ನೊಂದೇನಪ್ಪ ಅಂತ ಹೇಳಿದಾಗ ಇಲ್ಲಿ ಇದು ಏನಾಗಿದೆ ಎಕನಾಮಿಕ್ಸ್ ನ್ಯಾಷನಲಿಸಮ್ ಅಂತ ಹೇಳಿದ್ರೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿಯಾಗಿದೆ. ಯಾವುದು ಆರ್ ಸಿ ದತ್ ಅವರು. ಇವರು ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ನಿಮ್ಗೆ ನಾನು ಹಿಂದಿನ ಕ್ಲಾಸಲ್ಲಿ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅಲ್ಲಿ ಏನಪ್ಪ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬಹುದು. ಕ್ಲಿಯರ್. ಇನ್ನು ಇನ್ನೊಬ್ರು ಯಾವ್ದು ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್. ಇಲ್ಲಿ ನೋಡ್ರಿ. ಸೊ ರಾಜಾರಾಮ್ ಮೋಹನ್ ರಾಯ ಅಂತ ಬರ್ತಾರೆ ನೋಡ್ರಿ. ರಾಜಾರಾಮ್ ಮೋಹನ್ ರಾಯ. ಕ್ಲಿಯರ್. ಹಾಗಾದರೆ ನೋಡ್ರಿ, ರಾಜಾರಾಮ್ ಮೋಹನ್ ರಾಯ್ ಅವರ ಒಂದು ಜನನ ಯಾವಾಗ ಆಯ್ತು ಅಂತ ಕೇಳಿದ್ರೆ, ಸೊ ಜನನ 22 ಮೇ 1772 ಆಗಿತ್ತು. 1772. ಸೊ ಎಲ್ಲಿ ಆಗಿತ್ತು ಅಂತ ಕೇಳಿದಾಗ ಇಲ್ಲಿ ಗೊತ್ತಿರಬೇಕು, ರಾಧಾನಗರ ಅಂತ ಬರ್ತದ. ಇದು ಎಲ್ಲಪ್ಪ ಅಂದ್ರೆ ಹುಗ್ಲಿ ಜಿಲ್ಲೆ. ಈ ಹುಗ್ಲಿ ಜಿಲ್ಲೆ ಎಲ್ಲಿ ಬರ್ತದೆ? ಪಶ್ಚಿಮ ಬಂಗಾಳದಲ್ಲಿ, ವೆಸ್ಟ್ ಬಂಗಾಳ, ಪಶ್ಚಿಮ ಬಂಗಾಳದಲ್ಲಿ ಬರ್ತದೆ. ರೈಟ್. ಇನ್ನೇನಪ್ಪ ಅಂತ ಹೇಳಿದ್ರೆ ಇವರೊಂದು ನಿಗೂಢವಾದ ಒಂದು ಪ್ರಸಿದ್ಧವಾದ ಒಂದು ಬಿರುದು ಯಾವುದು ಅಂತ ಕೇಳಿದಾಗ, ಇವರ ಬಿರುದು ಗೊತ್ತಿರಬೇಕು ನಿಮಗೆಲ್ಲ. ಏನಪ್ಪಾ ಅಂತ ಕೇಳಿದ್ರೆ ಆಧುನಿಕ ಭಾರತದ ಪಿತಾಮಹ. ಬಹಳ ಇಂಪಾರ್ಟೆಂಟ್ ಇದು. ಆಧುನಿಕ ಭಾರತದ ಪಿತಾಮಹ, ದ ಫಾದರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಇವು ಇನ್ನೊಂದು ಗೊತ್ತಿರಬೇಕು, ಶಿಕ್ಷಣ ಮತ್ತು ಭಾಷಾಜ್ಞಾನ ಅಂತ ಬಂದಾಗ ಏನಪ್ಪ ಇವು ಶಿಕ್ಷಣ ಮತ್ತು ಭಾಷಾಜ್ಞಾನದಲ್ಲಿ ಎಷ್ಟಿದ್ದು ಅಂತ ಕೇಳಿದ್ರೆ ಇವ್ರು ಗೊತ್ತಿರಬೇಕು. ಒಂದು ಸಂಸ್ಕೃತ ಆಗಿರ್ಬೋದು, ಪರ್ಷಿಯನ್ ಆಗಿರ್ಬೋದು, ಅರೇಬಿಕ್ ಆಗಿರ್ಬೋದು, ಮತ್ತೆ ಬೆಂಗಾಳಿ, ಹಿಂದಿ, ಇಂಗ್ಲಿಷ್ ಮತ್ತು ಸೇರಿದಂತೆ ಅನೇಕ ಭಾಷೆಗಳೇನಪ್ಪ ಇವ್ರು ಆಡ್ತಿದ್ರು. ಓಕೆ, ವೇದಗಳು ಅಂತ ಬಂದಾಗ ನೋಡ್ರಿ, ವೇದಗಳು ಕೂಡ ಗೊತ್ತಿತ್ತು ಇವರಿಗೆ. ವೇದಗಳು ಆಗಿರ್ಬೋದು ಮತ್ತು ಉಪನಿಷತ್ತುಗಳಾಗಿರ್ಬೋದು ಇದನ್ನು ಕೂಡ ಗೊತ್ತಿತ್ತು. ಮತ್ತೆ ಇನ್ನೊಂದು ಯಾಕಂದ್ರೆ ಪಾಶ್ಚಾತ್ಯ ತತ್ವದ ಆಳವಾದ ಜ್ಞಾನ ಹೊಂದಿದ್ರು. ಪಾಶ್ಚಾತ್ಯ ತತ್ವಶಾಸ್ತ್ರದ ಅಂದ್ರೆ ಪಶ್ಚಿಮ ದೇಶಗಳಲ್ಲಿ ನಡೆದಿರ್ತಕ್ಕಂಥ ಒಂದು ತತ್ವಶಾಸ್ತ್ರದ ಬಗ್ಗೆ ಇಲ್ಲಿ ಬರ್ತೀವಿ ನೋಡಲಿ. ಪಾಶ್ಚಾತ್ಯ ತತ್ವಶಾಸ್ತ್ರದ ಬಗ್ಗೆ ಏನಪ್ಪ ಅಂದ್ರೆ ಆಳವಾದ ಜ್ಞಾನವನ್ನು ಹೊಂದಿದ್ರು ಅಂತ ಹೇಳ್ತೀವಿ. ಹೊಂದಿದ್ದರು ಅಂತ ಹೇಳ್ತೀವಿ. ಓಕೆ, ಇನ್ನು ಸಮಾಜ ಸುಧಾರಣೆ ಅಂತ ಬಂದಾಗ ನೋಡಿದ್ರು. ಸಮಾಜ ಸುಧಾರಣೆ ಅಂತ ಬಂದಾಗ ನೋಡಿದ್ರೆ ಗೊತ್ತಿರಬೇಕು. ಸಮಾಜ ಸುಧಾರಣೆ ಅಂತ ಬಂದಾಗ ಏನಪ್ಪಾ ಅಂದ್ರೆ ಇಲ್ಲಿ ಸತಿ ಪದ್ಧತಿಯನ್ನು ತೀವ್ರವಾಗಿ ವಿರೋಧಿಸಿದರು. ಇವರು ಒಂದು ಸತಿ ಪದ್ಧತಿಯನ್ನು ಏನ್ ಮಾಡೋದು ಅಂತಂದ್ರೆ ವಿರೋಧಿಸಿದರು. ಓಕೆ, ಹಾಗಾದ್ರೆ ಮತ್ತೇನಪ್ಪ ಅಂದ್ರೆ ಇನ್ನು ಅವರ ಪ್ರಯತ್ನ ಫಲವಾಗಿ ಏನಪ್ಪ 1829ರಲ್ಲಿ ಏನಾಯ್ತು ಅಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಸತಿ ನಿಷೇಧ ಜಾರಿಗೊಳಿಸಿದನು. ಸತಿ ಪದ್ಧತಿ ನಿಷೇಧ ಏನ್ ಮಾಡ್ತಾನ ಜಾರಿಗೊಳಿಸ್ತಾನೆ. ಅದು ಎಷ್ಟರಲ್ಲಿ ಅಂತ ಕೇಳಿದಾಗ 1829ರಲ್ಲಿ. ರೈಟ್. ಓಕೆ, ಇನ್ನೊಂದಿಷ್ಟು ಏನಪ್ಪಾ ಅಂತ ಕೇಳಿದ್ರೆ ಇವರು ಮಹಿಳಾ ಪುನರ್ವಿವಾಹಕ್ಕೆ ಬೆಂಬಲ ನೀಡಿದರು. ವಿಧವಾ ಪುನರ್ವಿವಾಹಕ್ಕೆ ಬೆಂಬಲ ನೀಡಿದರು. ನೋಡಿ, ಇವರು ಏನು ಓದಿರ್ತಾರಲ್ಲ, ಓದಿದ ವ್ಯಕ್ತಿಗಳದ್ದು ಮೈಂಡ್ ಸೆಟ್ ಬೇರೆ ಇರ್ತದೆ. ಓಕೆನಾ. ಇನ್ನು ನಮ್ಮ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಇನ್ನೂ ಕೂಡ ಏನದ ಅಂತಂದ್ರೆ ವಿಧವೆ ಹಂಗಿರ್ಬೇಕು, ಹಿಂಗಿರ್ಬಾರ್ದು, ಅಲ್ಲಿ ಬಂದ್ರೆ ಹಂಗಾಗುತ್ತೆ ಏನಿಲ್ಲ. ಅದು ಎಲ್ಲ ಮೂಢನಂಬಿಕೆಗಳು. ಬೇಡ. ಇನ್ನು ಕೂಡ ನಾವೇನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ತಂತ್ರಜ್ಞಾನದಲ್ಲಿ ಬದುಕಿದ್ರು ಕೂಡ ಏನಪ್ಪ ಅಂದ್ರೆ ಅದೇ ರೀತಿ ನಂಬಿಕೆ ಇಡ್ತೀವಿ ಅಂದ್ರೆ ನಮ್ಮಂತ ಹುಚ್ಚಿ ಆಗೋಲ್ಲ ಅಲ್ಲಿ. ಬೇಡ. ಸೊ ನೀವು ಕೂಡ ಏನಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ಏನ್ ಮಾಡೋದು ಯಾಕಂದ್ರೆ ಮನೆಯಲ್ಲಿ ಅವೆಲ್ಲ ಹೇಳಿದ್ರಿ, ಹಂಗಲ್ಲದು ಅದೆಲ್ಲ ಮುಗಿದೋಯ್ತು, ಹಂಗೇನ ಇರಲ್ಲ ಅಂತೇಳಿ ಹಂಗೆ ಹೇಳ್ಕೊಟ್ರೆ ಮನೆಯವ್ರು ಕೂಡ ಏನಪ್ಪ ಅಂದ್ರೆ
ಸ್ವಲ್ಪ ಅರಿವು ಇರ್ತದ. ನೀವೇನಪ್ಪ ಅಂತ ಕೇಳಿದ್ರೆ ಹೇಳಲ್ಲ ಬಿಡಲ್ಲ, ಅವ್ರು ಅವ್ರದೇ ಮಾಡ್ತಾರೆ, ನೀವೇ ಮಾಡ್ತೀವಿ. ಓಕೆ, ಮಹಿಳೆಯರ ಶಿಕ್ಷಣಕ್ಕೆ ಬೆಂಬಲಿಸಿದ್ರು ನೋಡ್ರಿ. ಮಹಿಳೆಯರು ಏನಪ್ಪ ಅಂದ್ರೆ ಶಿಕ್ಷಣ ಬೇಕು ಅಂತೇಳಿ ಬೆಂಬಲ ನೀಡಿದ್ರು. ಮತ್ತೆ ಇನ್ನೊಂದು ಗೊತ್ತಿರಬೇಕು, ಬಹುಪತ್ನಿತ್ವ ನಿಷೇಧ ಮಾಡಿದ್ರು. ಬಹುಪತ್ನಿತ್ವ ನಿಷೇಧ ಮಾಡಿದ್ರು. ಬಹುಪತ್ನಿತ್ವ ನಿಷೇಧ ಮಾಡುವಂತದ್ದು. ಓಕೆ, ಇದೇನಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಇವ್ರದ್ದು ಒಂದಿಷ್ಟು ಧಾರ್ಮಿಕ ಸುಧಾರಣೆಗಳು ಅಂತ ಬಂದಾಗ ನೋಡ್ರಿ, ಧಾರ್ಮಿಕ ಸುಧಾರಣೆಗಳು ಅಂತ ಬಂದಾಗ ಇಲ್ಲೇ ಬರೆದು ಬಿಡ್ತೀನಿ ನೋಡಿ. ಹೇಳಿದ್ರೆ ಇದು ಇನ್ನೊಂದು ಭಾಳ, ಬಟ್ ಸಾಮಾಜಿಕ ಸುಧಾರಣೆಗಳು ಅಂತ ಒಂದು ಥಿಯರಿಲಿ ಒಂದು ಚಾಪ್ಟರ್ ಬರ್ತದ. ಅಲ್ಲಿಪ್ಪ ಅಂದ್ರೆ ರಾಜ ಮೋಹನ್ ರಾಯ್ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳೇನಪ್ಪ ಅಲ್ಲಿ ಹೇಳಿಕೊಟ್ಟಿರ್ತೀನಿ ನಿಮ್ಗೆ. ಓಕೆ, ಸಾವಿತ್ರಿಬಾ ಫುಲೆ ಆಗಿರ್ಬೋದು, ಎಲ್ಲರ ಬಗ್ಗೆ ಕೂಡ ಹೇಳ್ಬಿಟ್ಟಿರ್ತೀನಿ ರೈಟ್. ಆಲ್ಮೋಸ್ಟ್ ಇಲ್ಲಿ ಹೇಳಿರ್ತೀನಿ, ಅಲ್ಲಿ ಕೂಡ ಹೇಳ್ತೀನಿ. ಧಾರ್ಮಿಕ ಸುಧಾರಣೆ ಅಂತ ಬಂದಾಗ ಏನಪ್ಪ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದ್ರು ನೋಡ್ರಿ. ಯಾವ ಸಮಾಜ ಅಂತಂದ್ರೆ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದಾಗ. ಸೊ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದಾಗ ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಕೇಳಿದ್ರೆ ಗೊತ್ತಿರಬೇಕು. 1828ರಲ್ಲಿ ಸ್ಥಾಪನೆ ಮಾಡಿದ್ರು. ಎಷ್ಟರಲ್ಲಿ? 1828ರಲ್ಲಿ. ಸರ್ ಹಾಗಾದ್ರೆ ಇದು ಉದ್ದೇಶ ಏನಾಗಿತ್ತು ಅಂತ ಕೇಳಿದಾಗ, ಬ್ರಹ್ಮ ಸಮಾಜ ಸ್ಥಾಪನೆ ಮಾಡೋ ಉದ್ದೇಶ ಏನಾಗಿತ್ತು ಅಂತ ಕೇಳಿದಾಗ ಗೊತ್ತಿರಬೇಕು. ಬರ್ಕೋರಿ ಒಂದು ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ ಏಕೇಶ್ವರವಾದ. ಏಕೇಶ್ವರ ಅಂದ್ರೆ ಒಬ್ಬನೇ ದೇವರನ್ನ ಅನ್ಬೇಕು ಅಂತ ಕೇಳ್ತು. ಏಕೇಶ್ವರವಾದ ಮತ್ತು ಮೂಢನಂಬಿಕೆ, ಮೂರ್ತಿ ಪೂಜೆ ವಿರೋಧ ಮಾಡಬೇಕು. ಮೂಢನಂಬಿಕೆ ಮತ್ತು ಮೂರ್ತಿ ಪೂಜೆ ಏನಾಗಬೇಕು? ನಿಷೇಧ ಆಗಬೇಕು. ನಿಷೇಧ ಮಾಡುದು, ವಿರೋಧ ಮಾಡುದು ಮತ್ತು ಮೂರ್ತಿ ಪೂಜೆ ವಿರೋಧ ಮಾಡಿದ್ರು. ಓಕೆ, ಇನ್ನು ಮೂರನೇ ಪದ ಧಾರ್ಮಿಕ ಸಹಿಷ್ಣುತೆ. ಓಕೆ, ಯಾವ ಸಹಿಷ್ಣುತೆ ಅಂತ ಕೇಳಿದ್ರೆ ಧಾರ್ಮಿಕ ಸಹಿಷ್ಣುತೆ ಅಂತ ಹೇಳ್ತೀವಿ. ಧಾರ್ಮಿಕ ಸಹಿಷ್ಣುತೆ ಅಂತ ಬರ್ತದೆ. ಓಕೆ, ಇನ್ನು ಏನಪ್ಪಾ ಅಂದ್ರೆ ಇವರು ಶಿಕ್ಷಣದಲ್ಲಿ ಕೂಡ ಹಲವಾರು ಏನಪ್ಪಾ ಕೊಡುಗೆಯನ್ನು ನೀಡಿದ್ರು. ಸೊ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಬೆಂಬಲ ನೀಡಿದ್ರು. ವಿಜ್ಞಾನ, ಗಣಿತ, ತರ್ಕಶಾಸ್ತ್ರ ಬೋಧನೆಗೆ ಒತ್ತು ನೀಡುವಂತಹದ್ದು. ಶಿಕ್ಷಣಕ್ಕೆ ಅಂತ ಬಂದಾಗ ನೋಡ್ರಿ, ಇಲ್ಲಪ್ಪ ಅಂದ್ರೆ ಇರ್ತಕ್ಕಂಥ ವಿಜ್ಞಾನ ಆಗಿರ್ಬೋದು, ಗಣಿತ, ಇಂಗ್ಲಿಷ್ ಶಿಕ್ಷಣ ಪರವಾದಿ ಕೂಡ ಆಗೋದು ಮತ್ತು ವಿಜ್ಞಾನ, ಗಣಿತ, ತರ್ಕಶಾಸ್ತ್ರ ಬೋಧನೆಗೆ ಒತ್ತು ನೀಡಿದರು. ತರ್ಕಶಾಸ್ತ್ರ ಒಂದು ಬೋಧನೆಗೆ ಅಂತಂದ್ರೆ ಒತ್ತು ನೀಡುವಂತಹದ್ದು. ಇನ್ನು ಇವು ಪತ್ರಿಕೆಗಳು ಅಂತ ಬಂದಾಗ ನೋಡ್ರಿ, ಪತ್ರಿಕೆಗಳು ಅಂತ ಬಂದಾಗ ಗೊತ್ತಿರಬೇಕು. ಪತ್ರಿಕೆಗಳು ಹಾಗಾದ್ರೆ ಪತ್ರಿಕೆಗಳು ಅಂತ ಬಂದಾಗ ಒಂದು ಗೊತ್ತಿರಬೇಕು, ಸಂವಾದ ಕೌಮುದಿ ಅಂತ ಬರ್ತದೆ. ಸಂವಾದ ಕೌಮುದಿ ಅಂತ ಬರ್ತದ ಒಂದು ಪತ್ರಿಕೆ. ಸೊ ಇದು ಬಂಗಾಳ ಪತ್ರಿಕೆ ನೋಡ್ರಿ. ಯಾವ ಪತ್ರಿಕೆ ಇದು? ಬಂಗಾಳ ಅಥವಾ ಬಂಗಾಳಿ ಅಂತ ಕೂಡ ಕರೀತಾರೆ ಕೆಲವೊಂದ್ ಕಡೆ. ಬಂಗಾಳ ಪತ್ರಿಕೆ ಆಗಿದೆ. ಇನ್ನೊಂದು ಮೀರಾತ್ ಉಲ್ ಅಖ್ಬಾರ್ ಅಂತ ಆಗುದು. ಮೀರಾತ್ ಉಲ್ ಅಖ್ಬಾರ್ ಇದು ಪರ್ಷಿಯನ್ ಪತ್ರಿಕೆ. ಇದು ಯಾವ ಪತ್ರಿಕೆ? ಇದು ಪರ್ಷಿಯನ್ ಪತ್ರಿಕೆಯಾಗಿದೆ. ಇದು ಪರ್ಷಿಯನ್ ಪತ್ರಿಕೆ. ಮತ್ತು ಪತ್ರಿಕಾ ಸ್ವತಂತ್ರದ ಹೋರಾಟವನ್ನು ಕೂಡ ಮಾಡಿದ್ರು. ಪತ್ರಿಕೆ ಸ್ವತಂತ್ರದ ಪರವಾಗಿ ಏನ್ ಮಾಡಿದ್ರು? ಸ್ವತಂತ್ರದ ಪರವಾಗಿ ಹೋರಾಟ ಮಾಡಿದ್ರು. ಸ್ವತಂತ್ರದ ಪರವಾಗಿ ಹೋರಾಟ ಮಾಡಿದವು ಅಂತ ಕೂಡ ಬರ್ತದೆ. ಓಕೆ, ಮತ್ತು ರಾಜಕೀಯ ಪಾತ್ರ ಅಂತ ಬಂದಾಗ 1830ರಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಮೊಘಲ ಚಕ್ರವರ್ತಿಯ ಪ್ರತಿನಿಧಿಯಾಗಿ ಇಂಗ್ಲೆಂಡ್ಗೆ ಭೇಟಿ ನೀಡಿದವು. ಸೊ 1830ರಲ್ಲಿ ಏನಂದ್ರೆ ಮೊಘಲ ಚಕ್ರವರ್ತಿಯ ಪ್ರತಿನಿಧಿಯಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೊಘಲ ಚಕ್ರವರ್ತಿ ಪ್ರತಿನಿಧಿಯಾಗಿ ಏನ್ ಮಾಡ್ತಾರೆ? ಎಲ್ಲಿ ಭೇಟಿ ನೀಡ್ತಾರೆ? ಇಂಗ್ಲೆಂಡಿಗೆ ಭೇಟಿ ನೀಡ್ತಾರೆ. ಸೊ ಇಂಗ್ಲೆಂಡ್ಗೆ ಭೇಟಿ ನೀಡ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಅವರಿಂದ ರಾಜ್ಯ ಅಂತೇಳಿ ಬಿರುದು ಕೂಡ ಸಿಕ್ಕಿರ್ತದ. ಅಲ್ಲಿ ಭಾರತೀಯ ಹಕ್ಕುಗಳ ಮತ್ತು ಭಾರತೀಯರ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತಿದವರು ಎಲ್ಲಿ ಅಂತ ಕೇಳಿದ್ರೆ ಇಂಗ್ಲೆಂಡಿನಲ್ಲಿ ಹೋಗಿ. ಇವಾಗ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿಗಳು ಅಂತ ಬಂದಾಗ ಏನಪ್ಪ? ತುಹಫಾತ್ ಉಲ್ ಮೊಹುದ್ದೀನ್ ಅಂತ ಇರ್ತಾರೆ ನೋಡ್ರಿ. ಇನ್ನು ಏನಪ್ಪ? ವೇದ ಉಪನಿಷತ್ತುಗಳು ಅನುವಾದ ಮಾಡಿರುವಂತದ್ದು ಬರ್ತದ. ರೈಟ್. ಇನ್ನೊಂದಪ್ಪ ಅಂದ್ರೆ ಭಾರತೀಯ ಸಮಾಜದಲ್ಲಿ ಆಧುನಿಕ ಚಿಂತನೆ ಆರಂಭ ಮಾಡಿದ್ರು. ಸಮಾಜ, ಧರ್ಮ, ಶಿಕ್ಷಣ 3 ಕ್ಷೇತ್ರಗಳಲ್ಲಿ ಅಂದ್ರೆ ಸುಧಾರಣೆಗಳನ್ನು ಕೈಗೊಂಡು ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಗೊತ್ತಿರ್ಬೇಕು, ಇವರನ್ನ ಭಾರತೀಯ ಪುನರುಜ್ಜೀವನದ ಮುಂಚೂಣಿಯ ನಾಯಕ ಅಂತ ಕೇಳ್ತಾರೆ. ಇವರನ್ನ ಏನಪ್ಪ ಅಂದ್ರೆ ಭಾರತೀಯ ಪುನರುಜ್ಜೀವನದ ಮುಂಚೂಣಿಯ ನಾಯಕ. ಅಂತ ಕೂಡ ಕರೀತಾರೆ. ರೈಟ್. ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ಯಾರ ಬಗ್ಗೆ ಅಂತ ಹೇಳಿದಾಗ ಇನ್ನೊಂದಿಷ್ಟದ ಮುಂದೆ ನಾನು ಹೇಳ್ಕೊಟ್ಟಿರ್ತೇನೆ ಹಂಗೆ. ರೈಟ್. ಹಾಗಾದ್ರೆ ಬ್ರಹ್ಮ ಸಮಾಜ ಕೂಡ ಸ್ಥಾಪನೆ ಮಾಡೋದಕ್ಕೆ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಇವ್ರ ಬಗ್ಗೆ ಆಧುನಿಕ ಭಾರತದ ಪಿತಾಮಹ ಅಂತ ಕೂಡ ಗೊತ್ತಿರಬೇಕು. ಇವರಿಗೆ ರಾಜ ಅಂತ ಕೂಡ ಏನ್ ಮಾಡ್ತಾರೆ? ರಾಯ ಅಂತ ಕೂಡ ಒಂದು ಬಿರುದನ್ನು ಕೂಡ ನೀಡಿರ್ತಾರೆ ಮೊಘಲ ಚಕ್ರವರ್ತಿಗಳು. ಕ್ಲಿಯರ್? ಹಾಗಾದ್ರೆ ಗೊತ್ತಿರಬೇಕು ಇಷ್ಟು. ಹಾಗಾದ್ರೆ ಈಗ ನೇರವಾಗಿ ಏನಪ್ಪಾ ಅಂತ ಕೇಳಿದಾಗ ಮುಂದಿನ ಕ್ವಶನ್ ಹೋಗೋಣ. ಓಕೆ, ರೈಟ್. ನೋಡ್ರಿ,
1757ರ ದಂಗೆಯನ್ನು ಯಾರು ರಾಷ್ಟ್ರೀಯ ದಂಗೆ ನ್ಯಾಷನಲ್ ರೈಸಿಂಗ್ ಎಂದು ವಿವರಿಸಿದರು ಅಂತ ಒಂದು ಕ್ವಶನ್ ಐತಿ. ಸೊ ಆಪ್ಷನ್ಸ್ ಕೊಟ್ಟಾಗ ಬೆಂಜಮಿನ್ ಡಿಸ್ರೇಲ್ ಅಂತ ಕೊಟ್ಟಿದ್ದಾರೆ, ಆರ್ ಸಿ ಮುಜುಮ್ದಾರ್ ಅಂತ ಕೊಟ್ಟಿದ್ದಾರೆ, ಟಿ ಆರ್ ಹೋಮ್ ಅಂತ ಕೊಟ್ಟಿದ್ದಾರೆ ಮತ್ತು ಎಲ್ ಇ ರೈಸ್ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ಏನಪ್ಪಾ ಅಂತ ಹೇಳಿದಾಗ ಹೋಮ್ವರ್ಕ್ ಅಂತಕ್ಕಂಥದ್ದು, ಇದು ನಿಮಗೇನು ಹೋಮ್ವರ್ಕ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನಾಳೆ ಏನಪ್ಪ ಅಂದ್ರೆ ಇದಕ್ಕೆ ಮುಂದಿನ ಕ್ಲಾಸ್ ಅಪ್ಡೇಟ್ ಆಗೋದ್ರಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಇದಕ್ಕೊಂದು ಏನಾಗಬೇಕು, ನಮಗೆ ಕಾಮೆಂಟ್ ಅನ್ನು ಹಾಕಬೇಕು. ಏನೋ ಯಾರು ಹೇಳಿದ್ರು ಅಂತ ಇಂಥ ಒಂದು ನೀವೊಂದಿಷ್ಟು ಏನಪ್ಪ ಏನೋ ಒಂದು ಮಾಡಿದ್ರೆ ಅವಾಗ ನಮ್ಗೆ ಗೊತ್ತೆ. ಒಂದ್ ವೇಳೆ ನೀವು ಕೆಲಸನೇ ಮಾಡ್ಲಿಲ್ಲಪ್ಪ ಅಂತ ಕೇಳಿದ್ರೆ ನೀವೇನಾದರೂ ಹೋಮ್ವರ್ಕ್ ಅಂತ ಹೇಳ್ತಾ. ಯಾಕಂತಂದರೆ ನೀವು ಕೂಡ ಏನು ಮಾಡಬೇಕು ಅಂತಂದರೆ ಪರಿಶ್ರಮ ಪಡಬೇಕು. ನಾವು ಕೂಡ ಪ್ರಯತ್ನವನ್ನು ಪಡ್ತೀವಿ. ಯಾಕಂದರೆ ಎರಡು ಚಪ್ಪಳೆಗಳನ್ನು ತಟ್ಟಿದಾಗ ಏನಪ್ಪ ಅಂದರೆ ಅಲ್ಲಿ ಚಪ್ಪಳೆ ಆಗ್ತದೆ, ಎರಡು ಕೈಗಳನ್ನು ಜೋಡಿಸಿದಾಗ ಏನಪ್ಪ ಚಪ್ಪಳೆ ಆಗ್ತದೆ ಅಂತಕ್ಕಂಥದ್ದು. ಒಬ್ಬರಿಂದ ಮಾಡೋದೇನಪ್ಪ ಅಂದರೆ ಏನೂ ಸಾಧನೆ ಆಗಲ್ಲ. ಎಲ್ಲವನ್ನು ಕುಡ್ಕೊಂಡು ಎಲ್ಲರೂ ಕುಡ್ಕೊಂಡು ಏನಪ್ಪ ಸಾಧನೆ ಮಾಡೋದು ಅಂತಕ್ಕಂಥದ್ದು. ಯಾಕಪ್ಪ ಅಂದರೆ ಇಲ್ಲಿ ಏನಾದರೂ ಸಾಧನೆ ಮಾಡಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಒಂದು ಗೊತ್ತಿರಲಿ, ಏನಪ್ಪ ಅಂತಂದರೆ ಹಾರ್ಡ್ ವರ್ಕ್ ಬೇಕೇ ಬೇಕು. ವಿತೌಟ್ ಹಾರ್ಡ್ ವರ್ಕು, ವಿತೌಟ್ ಸ್ಯಾಕ್ರಿಫೈಸು ನೀನು ಏನೇನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಕಡೆ ಚಾಣಕ್ಯ ಹೇಳ್ತಾರೆ, ಮತ್ತು ಚಾಣಕ್ಯ ಆಗಿರ್ಬೋದು, ಮತ್ತೇನಪ್ಪ ಅಂತ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಇರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಮಾತು ಹೇಳ್ತಾರೆ. ಯಾಕಂದರೆ ನೀನು ಏನಾದರೂ ನಿನ್ನಲ್ಲಿ ಇರ್ತಕ್ಕಂಥದ್ದು ಹವ್ಯಾಸಗಳನ್ನು ಬಿಡದ ಹೋಗಿದ್ರೆ ನೀನು ಏನೇನು ನಿನ್ನಲ್ಲಿ ಇರ್ತಕ್ಕಂಥ ಒಂದು ಬೇಕಾಗಿರ್ತಕ್ಕಂಥ ಸುಖಭೋಗವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಚಾಣಕ್ಯ ಎಂಬ ವ್ಯಕ್ತಿನ ಕೂಡ ಹೇಳ್ತಾರೆ ಅಂದರೆ ನೀನು ನಿನ್ನಲ್ಲಿ ಇರ್ತಕ್ಕಂಥ ತ್ಯಾಗವನ್ನು ಮಾಡ್ತಿದ್ರೆ, ನಿನ್ನ ಒಂದು ಪ್ರೀತಿ ಆಗಿರ್ಬೋದು, ನಿನ್ನಲ್ಲಿ ಇರ್ತಕ್ಕಂಥ ಒಂದು ಸ್ನೇಹಿತ ಆಗಿರ್ಬೋದು, ನಿನ್ನೆಲ್ಲ ಆಲಸಿತನಾಗಿರ್ಬೋದು, ಸೋಮಾರ್ಥನಾಗಿರ್ಬೋದು, ನಿನ್ನ ಸುಖ ಜೀವನದ ಭೋಗ ಆಗಿರ್ಬೋದು, ಎಲ್ಲವನ್ನು ಕೂಡ ಏನಾದರೂ ತ್ಯಾಗ ಮಾಡದಿದ್ರೆ ನೀನು ಏನನ್ನು ಸಾಧ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ, ಏನನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ತ್ಯಾಗವಂತನಾಗಬೇಕು, ತ್ಯಾಗಿಮಯ ಆಗಬೇಕು. ಏನಾದರೂ ಒಂದು ಕಳೆದುಕೊಂಡಾಗೆ ಏನಾದರೂ ಪಡ್ಕೋಬೇಕು ಅಂತ ಅನಿಸ್ತದ. ಹಾಗಾದರೆ ಕಳೆದುಕೊಂಡಾಗೆ ಪಡ್ಕೊಂಡಿದ್ದಕ್ಕೆ ಏನಪ್ಪ ಒಂದು ವ್ಯಾಲ್ಯೂ ಇರ್ತದ. ನಾವು ಏನನ್ನೇ ಮಾಡದೆ ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಜಾಬ್ ಆಗಲ್ಲ. ಸೊ ಇರ್ತಕ್ಕಂಥದ್ದಕ್ಕೆ ಸೊ ಯಾವ ರೀತಿ ಹೇಳಿದ್ದಾರೆ ಮತ್ತು ಕ್ವಶನ್ಸ್ ಯಾವ ರೀತಿ ಇರ್ತಾವ ಅದಕ್ಕೆಲ್ಲವನ್ನು ಕೂಡ ಬದಲಾಗಿ ನೀವು ಕೂತ್ಕೊಂಡು ವರ್ಕ್ ಮಾಡಬೇಕು. ನೀಟಾಗಿ ಒಳ್ಳೆ ಮಕ್ಕಳ ಹತ್ರ ವರ್ಕ್ ಮಾಡಿದರೆ, ಓದಿದರೆ ನಿಮಗೇನಪ್ಪ ಖಂಡಿತವಾಗಿ ಶಿಕ್ಷಣ ಸಿಗ್ತದ ಅಂತೇಳಿ ನಾನು ಹೇಳ್ತೀನಿ. ಹಾಗಾದರೆ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಮಾಡಿರಿ, ಮತ್ತು ಇರ್ತಕ್ಕಂಥ ಏನಾದರೂ ಮಿಸ್ಟೇಕ್ಗಳಿದ್ರೆ ಹಾಕಿ, ಏನಾದರೂ ಕಮೆಂಟ್ ಇದ್ದರೆ ಹಾಕಿ, ಯಾವ ರೀತಿ ಬೇಕು ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ನಮಗೆ ತಿಳಿಸ್ತಾ ಬರ್ರಿ. ಅವಾಗ ಏನಪ್ಪ ಅಂದರೆ ಅಲ್ಲಿ ನಾವು ಕೂಡ ಒಂದು ಮಾಡುವಂಥ ಒಂದು ಕೆಲಸವನ್ನು ಏನು ಮಾಡ್ತೀವಿ ಅಂತಂದರೆ ಒಂದು ಶಿಕ್ಷಣವನ್ನು ಉನ್ನತ ಮಟ್ಟಕ್ಕೆ ಒಯ್ಯುವಂಥ ಒಂದು ಪ್ರಯತ್ನ ಮಾಡ್ತಿದೆ. ಸೊ ಒಂದು ಗೊತ್ತಿರಲಿ ಏನಪ್ಪ ಅಂತಂದರೆ ತ್ಯಾಗ ಮಾಡಬೇಡಿ, ಮತ್ತು ಜಾಸ್ತಿ ಏನಪ್ಪ ಅಂತಂದರೆ ನಿಮ್ಮ ಆಲಸ್ಯತನವನ್ನು ಬಿಡ್ರಿ, ಹಾರ್ಡ್ ವರ್ಕ್ ಮಾಡೋ ಪ್ರಯತ್ನ ಮಾಡಿರಿ. ಯಾರು ನಿಮಗೆ ಆಗಲ್ಲ, ಎಲ್ಲಿ ತನಕ ನಿಮ್ಮದು ನಿಮ್ಮದು ಅಂತ ಏನುಗಳು ಏನಾದರೂ ನೀನು ಪಡೆದುಕೊಳ್ಳುವೋ ಅಲ್ಲಿ ನೀನು ಏನೇನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಪಡೆದುಕೋ, ಅವಾಗ ಎಲ್ಲ ಜನಗಳೇನಪ್ಪ ಪಡ್ಕೊತ ಅನ್ನೋದಕ್ಕಿಂತ ನಿನ್ನ ಮೇಲೆ ಬಂದುಬಿಟ್ಟಿರ್ತಾರೆ ಅಂತ ಹೇಳ್ತಿದ್ರು. ಸೊ ನೀನೇನಪ್ಪ ಅಂದರೆ ನಿನ್ನ ಕಲಿತ್ಕೋ, ನಿನ್ನ ಮೇಲೆ ನಿನ್ನ ಕೆಲಸ ಮಾಡೋಷ್ಟೇ, ನಿನ್ನ ಮೇಲೆ ನಿನ್ನ ಕೆಲಸ ಮಾಡ್ಕೋ, ಮುಂದೆ ಬರುವಂಥ ಪ್ರಯತ್ನ ಮಾಡ್ಕೋ. ಹಾಗಾದರೆ ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಇದನ್ನು ಹೋಮ್ವರ್ಕ್ನ ನಾಳೆ ತಂದು ಧನ್ಯವಾದಗಳು ಅಂತ ಹೇಳ್ತೀನಿ.